ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರ್ಯಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಏಕಾದಶ ಸ್ಕಂಧದಲ್ಲಿ ಅವಧೂತ ಗೀತೆಯನ್ನು ಚಿಂತನೆ ಮಾಡ್ತಾ ಬಂದ್ವಿ. ಹಾಗೆ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಮತ್ತಷ್ಟು ತತ್ವಗಳನ್ನು ಉಪದೇಶ ಮಾಡ್ತಾನೆ. ಅವಧೂತ ಗೀತೆ ಅಷ್ಟೇ ಅಲ್ಲದೆ 11ನೇ ಸ್ಕಂಧದಲ್ಲಿ ಭಿಕ್ಷು ಗೀತೆ, ಐಲಗೀತೆ ಅಂತ ಕರೀತಾರೆ. ಆ ಗೀತೆಗಳನ್ನು ಶ್ರವಣ ಮಾಡ್ತಾ ಬರಬೇಕು. ಭಿಕ್ಷು ಗೀತೆ ಎಂದಾಗ ಹೆಸರೇ ಹೇಳುವಂತೆ ಭಿಕ್ಷು ಅಂದರೆ ಒಬ್ಬ ಸರ್ವಸಂಗವನ್ನು ಪರಿತ್ಯಾಗ ಮಾಡಿದಂತಹ ವ್ಯಕ್ತಿ. ಅವನು ತನ್ನ ಅನುಭವಗಳಿಂದ ತಾನು ಒಂದಿಷ್ಟು ದುಃಖಗಳನ್ನು ಅನುಭವಿಸ್ತಾನೆ, ಮೌನವಾಗಿರ್ತಾನೆ ಅಂತ ಅವನನ್ನು ದುರುಪಯೋಗ ಮಾಡಿ ಅವನಿಗೆ ಕಿರುಕುಳ ಕೊಡ್ತಾರೆ. ಆದರೂ ಆತ ತನ್ನ ಮನಸ್ಸಿನಲ್ಲಿ ತಾನು ಅನುಭವಿಸಿದ ದುಃಖವನ್ನೆಲ್ಲ ದೂರ ಮಾಡಿಕೊಂಡು ಲೋಕಕ್ಕೆ ಅಂತ ತತ್ವವನ್ನು ಉಪದೇಶ ಮಾಡ್ತಾನೆ. ಅದನ್ನು ಭಿಕ್ಷುಗೀತೆ ಅಂತ ಕರೆದದ್ದಿದೆ. ಇಳೆಯ ಮಗ ಪುರೂರವಸ್ಸು, ಅವನೊಟ್ಟಿಗೆ ಒಬ್ಬಳು ಅಪ್ಸರೆ, ಅವಳೇ ಬಂದು ಅವನೊಟ್ಟಿಗೆ ವಾಸ ಮಾಡಿ ಕೆಲವು ದಿವಸ ಮಾಡಿ ಆಮೇಲೆ ಬಿಟ್ಟು ಹೋಗಿಬಿಡ್ತಾಳೆ. ಆತ ಅವಳೊಟ್ಟಿಗೆ ಇದ್ದದ್ದನ್ನು ಬಹಳ ಸುಖವಾಗಿ ಕಳೆದ. ಅವಳು ಬಿಟ್ಟು ಹೋದ್ಲಲ್ಲ ಅಂತ ಅದೇ ದುಃಖದಲ್ಲೇ ಮೈ ಮರೆತು ಬಿಟ್ಟ. ಸಾಧನೆ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಅವನ ಬಾಯಿಯಲ್ಲಿ ಒಂದಿಷ್ಟು ತತ್ವೋಪದೇಶಗಳು ಬರ್ತಾವೆ. ಅದನ್ನು ಐಳಗೀತೆ ಅಂತ ಕರೀತಾರೆ. ಇದೆಲ್ಲ ಮನುಷ್ಯನಿಗೆ ಬದುಕಿನಲ್ಲಿ ಸಾಧನೆಗೆ ಬೇಕಾದದ್ದು. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಅಂಥ ವಿಷಯಗಳನ್ನು ಒಳಗೊಂಡೇ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಮನುಷ್ಯ ಮುಕ್ತಿಯನ್ನು ಪಡಿಬೇಕು ಅಂತನ್ನೋದೇ ಗುರಿಯಾಗಿ ಇಟ್ಕೊಳ್ಬೇಕು. ಬೇರೆ ಇನ್ಯಾವುದು ಮನುಷ್ಯ ದೇಹಕ್ಕೆ ಗುರಿ ಅಲ್ಲ ಅಂತಾನೆ ಕೃಷ್ಣ. ಮುಕ್ತಿ ಪಡೆಯೋದೇ ಗುರಿ, ಉಳಿದೆಲ್ಲ ತಾನಾಗೆ ಬರ್ತದೆ. ಆಗು ಹೋಗುಗಳೆಲ್ಲ ಅದು ತಾನಾಗೆ ಆಗೋದಂತೆ. ಆದರೆ ಮುಕ್ತಿ ಪಡೆಯೋದು ಅನ್ನೋದನ್ನು ಗುರಿಯಾಗಿ ಇಟ್ಟುಕೊಳ್ಬೇಕು. ಮುಕ್ತಿ ಪಡೀಲಿಕ್ಕೆ ಉಪಾಯ ಏನು? ಅದನ್ನು ಗುರಿಯಾಗಿಟ್ಟುಕೊಂಡವನಿಗೆ ಉಪಾಯ ಏನು ಅಂದಾಗ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ.
ಯಾರು ಚೆನ್ನಾಗಿ ಬ್ರಹ್ಮಜ್ಞಾನವನ್ನು ಮಾಡ್ಕೊಳ್ತಾರೆ ಅವನು ಮಾತ್ರ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ. ಬ್ರಹ್ಮಜ್ಞಾನಿ ಆದರೆ ಮಾತ್ರ ಮೋಕ್ಷ ಬರ್ತದೆ ಅಂದರೆ ಬ್ರಹ್ಮಜ್ಞಾನ ಹೇಗಿರಬೇಕು? ಎಲ್ಲರೂ ಬ್ರಹ್ಮಜ್ಞಾನದ ಬಗ್ಗೆ ವಿವರಣೆ ಕೊಡೋರೇ ಈಗ. ಹಾಗಾಗಿ ಬ್ರಹ್ಮಜ್ಞಾನದ ಬಗ್ಗೆ ವಿವರಣೆ ಏನು ಕೊಡಬೇಕಲ್ಲ, ಏನದು ಬ್ರಹ್ಮಜ್ಞಾನ ಅಂದಾಗ? ಯಾವುದರಿಂದ ಪಡೆದ್ರೆ ಅದು ನಿಜವಾದ ಬ್ರಹ್ಮಜ್ಞಾನ ಅಂತ ಆಗ್ತದೆ? ಈಗೆಲ್ಲ ಸಾಕಷ್ಟು ದಾರಿಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅದು ವರ್ಕೌಟ್ ಆಗಲಿಲ್ಲ ಅಂತ ಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ಬೇಕು ಎಲ್ಲರನ್ನ ಅಂತ ಮೆಡಿಟೇಷನ್ ಅಂತ ಹೆಸರಿಡ್ತಾರೆ. ಆಮೇಲೆ ಅದಕ್ಕೆ ಇನ್ನೊಬ್ರು ಇನ್ನೊಂದು ಹೆಸರಿಡ್ತಾರೆ. ಕೆಲವರಂತೂ ತಲೆ ಕೆಟ್ಟು ಕೊನೆಗೆ ಹೆಚ್ಚು ಪ್ರಶ್ನೆ ಮಾಡ್ತಾ ಇರ್ತಾರಲ್ಲ, ನೀವು ಸ್ವಲ್ಪ ದಿವಸ ಮೌನವಾಗಿದ್ಬಿಡ್ರಿ ನಿಮಗೆ ದೇವ್ರು ಕಾಣ್ತಾನೆ ಅಂತ ಹೇಳ್ತಾರೆ. ಹೀಗೆಲ್ಲ ಶುರು ಮಾಡಿದ್ದಾರೆ. ಭಾಗವತದ ದೃಷ್ಟಿಕೋನವನ್ನು ಅನುಸಂಧಾನ ಮಾಡಬೇಕು. ಮನುಷ್ಯ ಬ್ರಹ್ಮಜ್ಞಾನ ಪಡಿಬೇಕಾದ್ರೆ ಅವನೇನಿದ್ರೂ ವೇದಕ್ಕೆ ವ್ಯಾಖ್ಯಾನ ಮಾಡುವ ವೇದಾಂತ ಶಾಸ್ತ್ರಗಳಿಂದಲೇ ಪಡಿಬೇಕು ಅಂತಾನೆ ಕೃಷ್ಣ. ಅಂದರೆ ಏನಾಯಿತು? ಈಗ ಪುರಾಣಗಳೆಲ್ಲ ಹೇಗಾಗಿದೆ, ಸಾಮಾನ್ಯ ವಯಸ್ಸು ಭಾಳ ಆದಮೇಲೆ ಕೇಳಲಿಕ್ಕೆ ಶುರು ಮಾಡೋದು. ಅವರಿಗೆ ಮೋಕ್ಷ ಹೇಗಬೇಕು ಅಂತ ಅವ್ರಿಗೆ ಮೊದಲೇ ತಲೆ ಕೆಟ್ಟಿರ್ತದ ಸಂಸಾರದಲ್ಲಿ. ಅವರಿಗೆ ನೀವು ವೇದಗಳನ್ನೆಲ್ಲ ಅಧ್ಯಯನ ಮಾಡ್ರಿ ಅಂತ ಹೇಳೋದು. ಆಚಾರ ಸಾಕು ಮಾಡ್ರಿ ಅಂತಾರೆ. ಏನು ನಡೆಸಿರಿ ನೀವು ಬಂದಿಲ್ಲಿ? ಒಬ್ಬ ಹಿರಿಯ ಆಚಾರ ಹೇಳ್ತಿದ್ರು, ಇದು ಧಾರವಾಡದ ಹಿರಿಯ ಆಚಾರ. ಉಪನ್ಯಾಸ ಹೇಳಲಿಕ್ಕೆ ಕೇಳಲಿಕ್ಕೆ ಹೆಂಗಾಗಿರ್ತಿತ್ತು ಅಂದರೆ ಪರಿಸ್ಥಿತಿ, ಹಾಸ್ಯಕ್ಕೆ ಹೇಳ್ತೇನೆ ಅಷ್ಟೇ. ದಮ್ಮಿನ ಮುದುಕರು, ಪೆನ್ಷನ್ದಾರರು ಇಂಥವ್ರು ಉಪನ್ಯಾಸ ಕೇಳಲಿಕ್ಕೆ ಬರಬೇಕು ಅಂತ ಒಬ್ಬರು ಜಾಳಿಯಾಳ ಆಚಾರರು ಅಂತ ಹೇಳ್ತಿದ್ರಂತ. ಅಲ್ಲಲ್ಲಿ ಉಪನ್ಯಾಸದಲ್ಲಿ ವಯಸ್ಸಾಗಿಬಿಟ್ಟಿರ್ತದೆ, ಮರಿ ಮೊಮ್ಮಕ್ಕಳು ಹುಟ್ಟಿರ್ತದೆ, ಮನೆಯೊಳಗೆ ಚೀತು ಅಂತಿರ್ತಾರೆ, ಇವರಿಗೆ ದಮ್ ಬಂದಿರ್ತದೆ. ಉಪನ್ಯಾಸಕ್ಕೆ ಬರುವಾಗಲೇ ದಮ್ ಹತ್ತುತ್ತದೆ, ನಮಗೆ ಮನೆಗೆ ವಾಪಸ್ ಹೋಗುವಾಗ ಹತ್ತುತ್ತದೆ. ಇನ್ನು ಪೆನ್ಷನ್ ಒಂಚೂರು ಬರ್ತಿರ್ತದೆ, ಅದು ಇದು. ಮನೆಯಲ್ಲಿ ಒಂಚೂರು ರಿಲ್ಯಾಕ್ಸ್ ಆಗಬೇಕು ಅಂತ ಎಂಟರ್ಟೈನ್ಮೆಂಟು ಅಂತ ಏನು ಮಾಡಬೇಕು? ನಾವು ಪುರಾಣ ಕೇಳೋಣ ಅಂತ ನಿಮ್ಮನ್ನು ಬೈತಿದ್ದೇನೆ ಅನ್ಕೊಳ್ಬೇಡ್ರಿ. ಹಳೆ ಕಾಲದಲ್ಲಿ ಹೀಗೆಲ್ಲ ಇರ್ತಿತ್ತು ಅಂತ ಅನ್ನೋದು ಮುಂದೆ ಹಾಗೆ ವರ್ಕೊಂಡು ಹೋಗ್ತಿದೆ. ಅಂದರೆ ನಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೇಳೋರೇನು ಭಾರಿ ಸುಂದಿದ್ದಾರೆ ಅಂತ ಅರ್ಥ ಅಲ್ಲ, ಎಲ್ಲರದ್ದು ಕತೆ ಹಾಗೆ ಆಗಿರ್ತದೆ. ಹಾಗಾದರೆ ಈ ಪುರಾಣಗಳಲ್ಲಿ ಬರುವಂಥ ಈ ಮಾತುಗಳನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದು ವಿಚಿತ್ರ. ಅದಕ್ಕೆ ನಿನ್ನೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು. ಆಗ ತಾನೇ ವಿವಾಹ ಮಾಡ್ಕೊಂಡಿರ್ತಾನೆ, ಅವನಿಗೆ 11ನೇ ಸ್ಕಂದದಲ್ಲಿ ಹೇಳಿರುವ ವೈರಾಗ್ಯದ ಉಪದೇಶ ಮಾಡಬೇಕು. ವೈರಾಗ್ಯದಿಂದ ಇರಬೇಕು, ಮೋಕ್ಷ ಬೇಕಲ್ಲ. ಅಂದರೆ ಏನಾಗಿದೆ, ಪುರಾಣ ಅಲ್ಲಿರುವಂಥ ಸೆಂಟೆನ್ಸಸ್ಸು ಕಂಟೆಂಟ್ಗಳು ಯಾವ ವಯಸ್ಸಿಗೆ ಯಾವ ಅರ್ಹತೆ ಇರೋನಿಗೆ ಅಂತ ಅನ್ನೋದನ್ನು ಯೋಚಿಸದೆ ವಕ್ತೃ ಆದವನು ಅದನ್ನು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಇದು ಇವನಿಗೆ ವೃತ್ತಿಯಾಗಿದೆ. ಆ ವೃತ್ತಿ ಆದದ್ರಿಂದ ಅವನು ಯಾರು ಯಾವ ಅರ್ಹತೆಯಲ್ಲಿದ್ದಾರೆ ಅಂತ ಅವನು ಪರ್ಪಸ್ಲಿ ಯೋಚಿಸ್ಲಾರ, ಪರ್ಟಿಕ್ಯುಲರ್ ಯೋಚಿಸ್ಲಾರ. ಹಾಗಾದದ್ರಿಂದ ಯಾವುದೂ ಮನುಷ್ಯನೊಳಗೆ ಅಪ್ಲೈ ಆಗುವಂತ ಆಗ್ತಾ ಇಲ್ಲ. ಆ ಅಧಿಕಾರವನ್ನು ಆ ವಯಸ್ಸಿಗೆ ತಕ್ಕಂತೆ ಪಡೆದವನಿಗೆ ಅವನಿಗೆ ಉಪದೇಶಗಳು ಬೇರೆ ಬೇರೆ ಆಗಬೇಕಷ್ಟೇ. ಅದನ್ನು ಭಾಗವತ ಹೇಳಿಕೊಟ್ಟಿದೆ 5ನೇ ಸ್ಕಂದದಲ್ಲಿ. ಪ್ರಿಯವ್ರತ ರಾಜನ ಚರಿತ್ರೆಯನ್ನು ಹೇಳುವಾಗ, ನೋಡಪ್ಪ ನೀನು ಈಗ ಸನ್ಯಾಸ ತಗೊಳ್ಳೋದಲ್ಲ ಅಂತ ಅವನಿಗೊಂದು ಉಪದೇಶ ಮಾಡಿ ಅವನನ್ನು ಒಂದು ದಾರಿಯಲ್ಲಿ ತಂದು ಅದನ್ನೇ ಸನಕಾದಿಗಳಿಗೆ ಹೇಳ್ಬೇಕಾ ಬೇಡ ಬ್ರಹ್ಮದೇವರು? ಆ ವಿಷಯವನ್ನು ಪ್ರಿಯವ್ರತನಿಗೆ ಹೇಳಿದ್ದನ್ನು ಸನಕಾದಿಗಳಿಗೆ ಹೇಳ್ಬೋದಾಗಿತ್ತಲ್ಲ. ಸನತ್ ಕುಮಾರರಿಗೆ ಬ್ರಹ್ಮದೇವರು ನೀವು ಹೀಗೆಲ್ಲ ಬ್ರಹ್ಮಚಾರಿಗಳಾಗಿರ್ತೇನೆ ಅಂತಂದ್ರೆ ಉಪಯೋಗ ಇಲ್ಲ, ನೀವು ಧರ್ಮಾನುಷ್ಠಾನ ಮಾಡಿ ಬೇಡ ಅನ್ನಲ್ಲ, ನನ್ನ ಮಕ್ಕಳೇ ನೀವು, ಆದರೆ ವಿವಾಹ ಮಾಡಿಕೊಳ್ಳದೆ ಇರಬೇಡಿ ಅಂತ ಅವರಿಗೆ ಉಪದೇಶ ಮಾಡಬೇಕಾಗಿತ್ತಲ್ಲ. ಹಾಗಾದರೆ ಧರ್ಮ ಅಂದರೆ ಏನು ಅನ್ನೋ ಯೋಚನೆ ನಾವು ಮನುಷ್ಯ ಮಾಡಬೇಕಲ್ವೇ? ಹಾಗೆ ಭಾಗವತ ಧರ್ಮ, ಅಲ್ಲಿ ಬರುವಂಥ ಬ್ರಹ್ಮಜ್ಞಾನದ ವಿಷಯಗಳು ಹಾಗೂ ಮೋಕ್ಷಕ್ಕೆ ಸಾಧನ ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆ,
ಅದ್ರ ಬಗ್ಗೆ ಎಲ್ಲ ಸರಿಯಾದ ವಿವೇಕ ಮನುಷ್ಯನಿಗೆ ಬರಬೇಕಲ್ಲ. ಅದು ಯಾವ ಅರ್ಹತೆ ಇದ್ದವನಿಗೆ ಹೇಗೆ ಬರಬೇಕು, ಇದನ್ನು ಯೋಚನೆ ಮಾಡಬೇಕು ನಾವು. ಅದಕ್ಕೆ ಇದರ ಬಗ್ಗೆನೂ ಒಂದು ಸರಿಯಾದ ಸಂಶೋಧನೆ ಮಾಡಿ ಮನುಷ್ಯ ಆಲೋಚನೆಗೆ ತರಬೇಕು ಅದನ್ನು. ಈಗ ಹೇಳಿರುವಂಥ ಈ ಯಜ್ಞ, ಈ ಧರ್ಮ ಯಾವ ವಯಸ್ಸಿಗೆ, ಯಾವ ಅರ್ಹತೆ ಇರೋನಿಗೆ ಅಂತನ್ನೋದನ್ನು ತಿಳ್ಕೊಳ್ಳೋದಿದೆ ಅಲ್ಲ, ಅದನ್ನು ಪರ್ಟಿಕ್ಯುಲರ್ ಎಲ್ಲ ಶ್ಲೋಕಗಳಲ್ಲಿ ಹಾಕಲ್ಲ. ಅಧ್ಯಯನಶೀಲನಾದವನೇ ವಿವೇಕದಿಂದ ಅದನ್ನು ತಾನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಐಲಗೀತೆ, ಭಿಕ್ಷುಗೀತೆಗಳು ಹದಿಹರಿಯದ ವಯಸ್ಸಿನ ಯುವಕನಿಗಲ್ಲ ಅಂತಾಯ್ತು. ಅವನಿಗಲ್ಲ. ಆವಾಗ ಇನ್ನು ವಾನಪ್ರಸ್ಥದಲ್ಲಿರ್ತಾನೆ, ಅಂದರೆ ಎಲ್ಲ ಸಂಸಾರದ ಜವಾಬ್ದಾರಿಗಳನ್ನು ನಿಭಾಯಿಸಿ ನಿವೃತ್ತ ಜೀವನವನ್ನು ನಡೆಸ್ತಿರ್ತಾನೆ. ಅಂಥವರಿಗೆ ಅದೇ ಆಯ್ತಂತೆ. ಅಂಥವರಿಗೆ ಆ ಭಿಕ್ಷುಗೀತೆಗಳು ಬೇಕು, ಐಳಗೀತೆಗಳು ಬೇಕು, ಅವಧೂತ ಗೀತೆಗಳು ಬೇಕು, ವೈರಾಗ್ಯದ ಉಪದೇಶಗಳು ಬೇಕು, ಎಲ್ಲವೂ ಸಾರ್ಥಕ. ಉಳಿದವ್ರಿಗೇನು ಹಾಗಾದರೆ? ಉಳಿದವರಿಗೆ ಮುಂದಾಗಲಿಕ್ಕಿರುವಂಥ ವಯಸ್ಸಿಗೆ ಎಚ್ಚರಿಕೆ ಅಂತ ಅರ್ಥ. ಮುಂದೆ ನೀನು ಹೀಗೊಂದು ಅನುಸಂಧಾನಕ್ಕೆ ಬರಬೇಕಾಗ್ತದೆ, ಆವಾಗ ಈ ಚಿಂತನೆ ನಿನಗೆ ಬರಲಿ ಅಂತ ಹೀಗೆ ಹೇಳಿರ್ತೀನಿ ಅಂತ ಅರ್ಥ. ಹೀಗೆ ಉದ್ಧವ ಗೀತೆಯ ವಿಷಯಗಳನ್ನು ಆ ಯೋಗ್ಯ ಅಧಿಕಾರಕ್ಕೆ ಅನುಗುಣವಾಗಿ ಅವುಗಳನ್ನು ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದು ಒಂದು ಅಂಶ. ಇಲ್ಲದೆ ಹೋದರೆ ಸಾರ್ವತ್ರಿಕ, ಸಾರ್ವಕಾಲಿಕ ಅಂತ ಸರ್ವ ವ್ಯಕ್ತಿಗಳಿಗೆ ಅಂತಂದರೆ ಅದು ಸರಿ ಹೋಗಲ್ಲ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಭಗವಂತ ಹೇಳುವಂಥ ಕೆಲವು ವಿಷಯಗಳಲ್ಲಿ ಹೀಗೊಂದು ಮಾತು ಬರ್ತದೆ. ದೇವರು ಹೇಳ್ತಾನೆ, ಶಬ್ದಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣಾಯಾತ್ ಪರೇ ಯದಿ ಶ್ರಮಸ್ತತ್ರ ಭ್ರಮಫಲೋ ಹ್ಯಧೇನುವಿವ ರಕ್ಷತಃ ಅಂತ ಒಂದು ಮಾತನ್ನು ಆಡ್ತಾನೆ. ಕಠಿಣವಾದಂತಹ ಮಾತುಗಳು. ಭಗವಂತನಲ್ಲಿ ಭಕ್ತಿ ಇಂಥ ಆಶ್ರಮದಲ್ಲಿದ್ದವನೇ ಮಾಡಬೇಕು ಅಂತ ತಿಳಿಬಾರ್ದು, ಇಂಥ ವರ್ಣದವನೇ ಮಾಡಬೇಕು ಅಂತ ತಿಳಿಬಾರ್ದು, ಇಂಥ ವಯಸ್ಸಿನಲ್ಲಷ್ಟೇ ಮಾಡಬೇಕು, ವಯಸ್ಸು ಹೆಚ್ಚಾಗ್ತಿರ್ಲಿಕ್ಕೆ ಕಡಿಮೆ ಮಾಡಿದರೂ ನಡೀತದೆ ಅಂತ ಅನ್ನಬಾರ್ದು. ಭಕ್ತಿಗೆ ಯಾವತ್ತೂ ಕೂಡ ಕಡಿಮೆ ಅನ್ನೋದು ಇರಬಾರ್ದಂತ. ತದೇಕ ನಿಷ್ಠೇನ ಭಕ್ತಿಯ ಅಧೀತ ವೇದಾದಿ ಶಬ್ದರಾಶಿ ಫಲವಾನ್ ಸ್ಯಾತ್. ಭಕ್ತಿ ಹೆಚ್ಚೆಚ್ಚು ಮನುಷ್ಯನಲ್ಲಿ ಮೂಡಲೇಬೇಕು. ಆ ಭಕ್ತಿಯಿಂದಲೇ ವೇದಗಳನ್ನು ಅಧ್ಯಯನ ಮಾಡಿ ದೇವರನ್ನು ಕಾಣಬೇಕಂತ. ಸಮಸ್ಯೆ ಏನಾಗಿದೆ? ಅಧ್ಯಯನ ಮಾಡಿ ಅಕ್ಷರ ಬ್ರಹ್ಮನನ್ನು ತಲೆಯಲ್ಲಿ ತುಂಬಿಕೊಳ್ತಾನೆ ತುಂಬ ಜನ. ಏನು ಅಕ್ಷರ ಬ್ರಹ್ಮ ಅಂತೀರಿ? ಮುಖ ತೆಗೆದ್ರೆ ಸಾಕು, 100 ವೇದ ಮಂತ್ರಗಳನ್ನು ಹೇಳ್ತಿರ್ತಾರೆ. ಹೃದಯದಲ್ಲಿ ದೇವರ ಬಗ್ಗೆ ಭಕ್ತಿ ಇರಲ್ಲ, ಅದು ಉಪಯೋಗ ಆಗಲ್ಲ. ಅದಕ್ಕೆ ಹೇಳ್ತಾನೆ, ಅಧೀತ ವೇದರಾಶಿ ಫಲವಾನ್ ತದೈವ ಭವತಿ. ವೇದಗಳು, ವೇದಾಂತ ಅವನಿಗೆ ಒಳ್ಳೆ ಫಲ ಕೊಡುವಂತೆ ಆವಾಗಲೇ ಆಗ್ತದೆ. ಯಾವಾಗ? ತದೇಕ ನಿಷ್ಠೇನ ಭಕ್ತಿಯ. ಭಗವಂತನಲ್ಲಿ ನಿಷ್ಠೆ ಇಟ್ಟು ವಿಶೇಷ ಭಕ್ತಿಯಿಂದ ಅಧ್ಯಯನ ಮಾಡಬೇಕು. ಇದು ನನ್ನನ್ನು ಉದ್ಧಾರ ಮಾಡ್ತದೆ, ನನ್ನ ಎಲ್ಲ ಥರದ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡ್ತದೆ. ಹೀಗೆ ಪುರಾಣ ಕೇಳುವ, ಹೇಳುವ, ಅಧ್ಯಯನ ಮಾಡುವ ಪ್ರತಿಯೊಬ್ಬನಿಗೂ ಈ ಜವಾಬ್ದಾರಿ ಇರಬೇಕು, ಈ ಭಾವ ಇರಬೇಕು. ಇಲ್ಲದೆ ಹೋದರೆ ಅದು ಏನು ಕೊಡ್ತದೆ ಗೊತ್ತೇನು? ಫಲ. ಶ್ರಮ ತತ್ರ ಭ್ರಮಫಲ ಹ್ಯಧೇನುಮಿವ ರಕ್ಷತಃ ಅಂತ ಹೇಳ್ತಾರೆ. ಹ್ಯಧೇನುಂ ಇವ ರಕ್ಷತಃ, ಅಧೇನುಂ ರಕ್ಷತಃ ಶ್ರಮ. ಅಧೇನು ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಭಾಗವತದಲ್ಲಿ. ಸಂಸ್ಕೃತದಲ್ಲಿ ಧೇನು ಅಂದ್ರೆ ಆಕಳ. ಅಧೇನು ಅಂತ ಯಾವುದಕ್ಕೆ ಕರೀತಾರೆ ಅಂದರೆ, ಇನ್ನದು ಹಾಲು ಕೊಡುವ ಸಾಮರ್ಥ್ಯನೇ ಅದಕ್ಕಿಲ್ಲ ಅಂತ ಯಾವುದು ಆಗಿರ್ತದೋ ಆ ಆಕಳಿಗೆ ಏನಂತ ಹೆಸರಂತೆ? ಅಧೇನು ಅಂತ. ಭಗವತ್ಪಾದರು ತಾತ್ಪರ್ಯದಲ್ಲಿ ಬರೆದಂಥ ಅರ್ಥ ಇದು. ಅಧೇನುಂ ಅದೋಗ್ಧ್ರೀಂ ಗಾಂ ರಕ್ಷತಃ. ಇನ್ನದು ಹಾಲು ಕೊಡಲ್ಲ ಅಂತ ಆಗಿಬಿಟ್ಟಿದೆ, ಆದರೂ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಾದರೆ ಅದು ಅವನು ಧರ್ಮಾರ್ಥ ಮಾಡ್ತಿರ್ತಾನೆ ರಕ್ಷಣೆ ಹೊರತು ಅದರಿಂದ ಹಾಲಿರಲ್ಲ. ಆದರೆ ಶ್ರಮ ಮಾತ್ರ ಕಡಿಮೆ ಇರ್ತದೆ ಅದನ್ನು ರಕ್ಷಣೆ ಮಾಡೋನಿಗೆ. ಹಾಗೆ ನಮಗೆಲ್ಲ ಅಧ್ಯಯನ ಮಾಡಿದ್ವಿ, ಪುರಾಣಗಳನ್ನೆಲ್ಲ ಕೇಳಿದ್ವಿ, ಪುರಾಣ ಎಲ್ಲ ಕೇಳಿದ್ವಿ, ಅಧ್ಯಯನನೂ ಮಾಡಿದ್ವಿ, ಹೇಳಿದ್ವಿ, ಪಾರಾಯಣ ಮಾಡಿದ್ವಿ, ಆದರೆ ಒಳಗಡೆಯಲ್ಲಿ ಭಕ್ತಿನೇ ಇಲ್ಲ.
ನಿಷ್ಠೆನೇ ಇಲ್ಲ. ಎಲ್ಲ ಮಾಡಿದ್ದೀವಿ, ಎಷ್ಟು ವರ್ಷ ಮಾಡಿದ್ದೀವಿ ರೀ, ಎಲ್ಲ ಶತಮಾನೋತ್ಸವ ಮಾಡಿದ್ದೀವಿ, ನೀನು ಕೇಳ್ಬೇಕು ಹೇಳ್ರಿ, 100 ವರ್ಷ ಮಾಡಿದ್ವಿ, ಆದರೆ ತದೇಕ ನಿಷ್ಠ ಭಕ್ತಿ ಇಲ್ಲ. ಹಾಗಾದ್ರೆ ಅದೇನಾಗ್ತದೆ? ಶ್ರಮಸ್ತತ್ರ ಭ್ರಮಫಲ ಅಂತ ಹೇಳ್ತಾನೆ ಕೃಷ್ಣ. ಭಕ್ತಿ ಇಲ್ಲದೆ ಮಾಡಿದ್ರಿಂದ ನಿನಗೆ ಶ್ರಮ ಮಾತ್ರ ಫಲವಾಗಿ ಸಿಗ್ತೆ ಹೊರತು ನಿನಗೇನು ಸಿಗಬೇಕಿತ್ತು ಅದರ ಫಲ ಅದು ಸಿಗದಂತಾಗ್ಬಿಡ್ತದೆ ನೋಡು. ಇದಕ್ಕೆ ದೃಷ್ಟಾಂತ ಕೊಟ್ಟು ಮನುಷ್ಯ ದುಃಖಿತನಾಗ್ತಾನೆ ಸಾಧನದ ದಾರಿಯಲ್ಲಿ ಎನ್ನಲಿಕ್ಕೆ ಭಕ್ತಿ ಇಲ್ಲದೆ ಮಾಡುವ ಅಧ್ಯಯನಗಳು, ಪುರಾಣಗಳು, ಶ್ರವಣ ಎಲ್ಲ ಹೇಗೆ ದುಃಖ ಕೊಡ್ತದವನಿಗೆ ಎನ್ನಲಿಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಮೂರು ಉದಾಹರಣೆ. ಗಾಂ ದುಗ್ಧ ದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಮಸತ್ಪ್ರಜಾಂಚ. 4ನೇ ಉದಾಹರಣೆ. ವಿತ್ತಂತ್ವತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖಿ. ದುಃಖಿ ಅವನು ಬಹಳ ದುಃಖವನ್ನೇ ಅನುಭವಿಸ್ತಾನೆ, ದುಃಖವನ್ನು ಮರಳಿ ಮರಳಿ ಅನುಭವಿಸ್ತಾನೆ. ಎಂಥವನು? ಭಕ್ತಿ ಇಲ್ದೇನೆ, ನಿಷ್ಠೆ ಇಲ್ದೇನೆ ಮಾಡ್ತಾನೆ. ಗಾಂ ದುಗ್ಧ ದೋಹಾಂ ಆಗಲೇ ಹೇಳಿಬಿಟ್ಟೆ ಇದನ್ನ. ಇನ್ನು ಆಕಳ ಹಾಲು ಕೊಡಲ್ಲ ಅಂತ ಗೊತ್ತಿದೆ, ಆದರೆ ರಕ್ಷಣೆ ಮಾಡಲಿಕ್ಕೆ ಜವಾಬ್ದಾರಿ ಹೊತ್ತಿದ್ದಾನೆ. ಅದು ಅವನಿಗೆ ಎಂಥ ದುಃಖವನ್ನು ಕೊಡ್ತದೋ. ಅಸತೀಂಚ ಭಾರ್ಯಾಂ, ಭಾರ್ಯಾಂ ದುಷ್ಟಳಾದಂಥ ಹೆಂಡತಿ. ಅಸತೀಂ ಅಂದರೆ ಕೆಟ್ಟು ಮಾತನಾಡ್ತಾಳೆ, ಕೆಲಸಗಳನ್ನು ಸರಿಯಾಗಿ ಮಾಡಲಾರಳು. ಅಂಥವಳೊಟ್ಟಿಗೆ ಗಂಡ ಇದ್ದ ಅಂದ್ರೆ ಅವನಿಗೆ ಎಷ್ಟು ದುಃಖ ಆಗ್ತದೋ. ಪರಾಧೀನಂ ಅಸತ್ಪ್ರಜಾಂಚ, ದೇಹ ಅದು ಪರಾಧೀನವಾಗಿಬಿಟ್ಟಿದೆ. ಏನೋ ಒಂದು ಕಾರಣದಿಂದ ದೇಹದೊಳಗೆ ಯಾವ ರೀತಿಯಿಂದಲೂ ಅದನ್ನು ಸ್ವಂತಿಕೆಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿಯಂತ್ರಣಕ್ಕೆ. ಅದು ಮನುಷ್ಯನಿಗೆ ಹೇಗೆ ದುಃಖವನ್ನು ಕೊಡ್ತದೋ. ಅಸತ್ಪ್ರಜಾಂಚ, ಮಕ್ಕಳು ಹುಟ್ಟಿದ್ದಾರೆ, ಕೆಟ್ಟ ಮಕ್ಕಳು ಹುಟ್ಟಿದ್ದಾರೆ, ದುಶ್ಚಟಗಳು, ದುರ್ವ್ಯಸನಗಳಿರುವ ಮಕ್ಕಳು, ಅವರು ಎಷ್ಟು ತಂದೆ ತಾಯಂದ್ರಿಗೆ ದುಃಖ ಕೊಡೋ ಹಾಗಾಗ್ತದೋ. ವಿತ್ತಂತು ತೀರ್ಥೀಕೃತ, ಹಣ ಇದೆ, ಅತೀರ್ಥೀಕೃತ, ಯಾವತ್ತೂ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಲಿಲ್ಲ ಅದನ್ನು. ತೀರ್ಥೀಕೃತ ಅಂದರೆ ಶ್ರಾದ್ದ, ತೀರ್ಥ ಅಂತ ತೀರ್ಥವಿಧಿ, ಶ್ರಾದ್ದ, ಬರೀ ತೀರ್ಥವಿಧಿ ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಕೆಲಸಗಳಿಗೆ ವಿನಿಯೋಗ ಮಾಡಿದರೆ ಹಣ ತೀರ್ಥೀಕೃತ ಅಂತ ಆಗ್ತದೆ. ಹಣ ಯಾವುದೋ ಒಂದು ರೀತಿಯಿಂದ ಸಂಪಾದನೆ ಆಗಿರ್ತದೆ, ಸ್ವಲ್ಪ ಅದರಲ್ಲಿ ಕಸರು ಸೇರ್ಕೊಳ್ತದೆ, ಯಾವತ್ತಿದ್ರೂ ಅಷ್ಟೇ. ಆ ಸೇರ್ಕೊಂಡ್ರೂ ಕೂಡ ದಾನಾದಿಗಳಿಗೆ, ದೈವತಾ ಕಾರ್ಯಗಳಿಗೆ, ಧರ್ಮದ ಕಾರ್ಯಗಳಿಗೆ ವಿನಿಯೋಗಿಸಿದ್ರಿಂದ ಹಣ ಶುದ್ಧ ಆಗಿರ್ತದಂತೆ. ಅದಕ್ಕೆ ದ್ರವ್ಯ ಶುದ್ಧಿ ಅಂತ ಹೆಸರು. ಆ ಹಣ ಶುದ್ಧ ಆಗೋದು ಹಾಗೆ. ಮನುಷ್ಯನಿಗೆ ಅಂಥ ವಿನಿಯೋಗ ಆಗದಿದ್ದಾಗ ಆ ಹಣ ದುಃಖಕ್ಕೆ ಈಡು ಮಾಡ್ತದಂತೆ. ಅತೀರ್ಥೀಕೃತ ಆಯ್ತಲ್ಲ, ಅದು ಅಶುದ್ಧ ಆಯ್ತಲ್ಲ, ಅಪವಿತ್ರ ಆಯ್ತಲ್ಲ. ಇದು ಇವತ್ತಿನವರಿಗೆ ಹೇಳಿದರೆ ಬೇಗ ಅರ್ಥ ಆಗಲ್ಲ. ಇದು ಅತೀರ್ಥೀಕೃತ ಅಂತ ಇವತ್ತಿನವರು ಉದಾಹರಣೆ ಬೇರೆ ಕೊಟ್ಟಿರ್ತೇನೆ ನಾನೇ. ಹಣನೇ, ಸಮಸ್ಯೆ ಇಷ್ಟೇ, ನ್ಯಾಯಯುತವಾಗಿ ಬಂದಿಲ್ಲ, ಅದು ಕಪ್ ಹಣ ಆಗಿದೆ ಅಷ್ಟೆ. ಅದು ಹೆಂಗೆ ದುಃಖಕ್ಕೀಡು ಮಾಡ್ತದೋ ಹಾಗೆ ಅಂತ ಅರ್ಥ. ಈಗ 2 ಥರದ ಹಣ ಇದೆ ತಾನೆ ಸಂಪತ್ತು. ಮಂತ್ಲಿ ಸ್ಯಾಲ್ರಿ ರೂಪದಲ್ಲಿ ಬರೋ ಹಣ ಒಂದು, ಇವನೊಂದು ಸೈನ್ ಹಾಕಿದರೆ ಟೇಬಲ್ ಕೆಳಗಡೆ ಇಸ್ಕೊಳ್ಳೋ ಹಣ ಇನ್ನೊಂದು. 2 ಹಣವೇ ಆದರೂ ಆ ಹಣ ಇದೆಯಲ್ಲ ಅದು ತೀರ್ಥೀಕೃತ. ಈ ಟೇಬಲ್ ಕೆಳಗೆ ಇಸ್ಕೊಳ್ಳೋದಿದೆ ಅಲ್ಲ ಅದು ಅತೀರ್ಥೀಕೃತ. ಇಂಥ ಹಣ ಇವತ್ತು ತಾತ್ಕಾಲಿಕ ಸುಖ ಕೊಟ್ಟಂತೆ ಕಾಣ್ಬೋದೇನೋ, ಇಂದಲ್ಲ ನಾಳೆ ನಮಗದು ಎಫೆಕ್ಟ್ ಆಗೇ ಆಗ್ತದಲ್ವೋ. ಹಾಗೆ ವಾಚಂ ಅಂಗ ಮಯಾ ಭಕ್ತಿಹೀನವಾದಂತಹ ಮಾತು, ಪುರಾಣಗಳ ಕಥೆಗಳು, ನಾವಾಡುವ ಮಾತು, ನಾವು ಮಾಡುವ ಅಧ್ಯಯನ ಎಲ್ಲ ದುಃಖನೇ ಕೊಡ್ತದಂತೆ. ಎಲ್ಲವೂ ದುಃಖನೇ ಕೊಡ್ತದೆ. ಹೀಗಾಗಿ ಇದು ಉಪಯೋಗಕ್ಕೆ ಬರಲಾರ್ದು ಅಂತ ಹೇಳ್ತಾರೆ. ಗಾಂ ದುಗ್ಧ ದೋಹಾಂ, ಅದಕ್ಕೇನು ಮಾಡಬೇಕು? ಮನುಷ್ಯನಿಗೆ ವಿಶೇಷವಾದ ಭಕ್ತಿ ಒಳಗಡೆಗೆ ಇದ್ದುಕೊಂಡು ಅವನು ಅದರ ಅಧ್ಯಯನದಲ್ಲಿ ತೊಡಗಿ ಭಗವಂತನ ಪ್ರೀತಿಯ ಸುಖವನ್ನು, ದೇವರ ಪ್ರೀತಿನೇ ಒಂದು ದೊಡ್ಡ ಸುಖ. ಆತ್ಮ ಸುಖ ಅಂದರೆ ಏನು? ದೇವರ ಪ್ರೀತಿ. ಅದನ್ನು ಸಂಪಾದನೆ ಮಾಡಬೇಕು. ಅದು ಕೇವಲ ಭಗವದ್ ಅವತಾರಾದಿಗಳ ಕಥೆಯನ್ನು, ಭಗವಂತನ ಕಥೆಯಲ್ಲಿ ಮಾಡಿಕೊಳ್ಬೇಕಾದ ತತ್ವಗಳ ನಿಶ್ಚಯವನ್ನು ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ಅದನ್ನು ವಿವರಣೆ ಮಾಡ್ತಾ ಬರ್ತಾನೆ. ಬಹಳ ವಿಸ್ತಾರವಾಗಿ ಭಗವದ್ಗೀತೆಯಲ್ಲಿ ಈ ವಿಷಯವನ್ನು ಕೃಷ್ಣ ಬೇರೆ ಬೇರೆ ರೀತಿ ಹೇಳಿದ್ದ.
ಉದ್ಧವ ಗೀತೆಯಲ್ಲೂ ಅದೇ ವಿಷಯವನ್ನು ಮತ್ತೆ ಮತ್ತೆ ಹೇಳ್ತಾ ಬರ್ತಾನೆ. ನಿನ್ನ ಬದುಕಿನಲ್ಲಿ ಹೇಗಿರಬೇಕು ನಿಷ್ಠೆ, ಹೇಗಿರಬೇಕು ಭಕ್ತಿ, ಹೇಗಿರಬೇಕು ಸಾಧನೆ, ಕೃಷ್ಣನ ಮಾತಿನಲ್ಲಿ ನೋಡ್ರಿ ಹೇಗೆ ಕಾಣಿಸ್ತದೆ. ಯಸ್ಯಾಂ ನ ಮೇ ಪಾವನ ಮಂಗಕರ್ಮ ಸ್ಥಿತ್ಯುದ್ಭವ ಪ್ರಾಣ ನಿರೋಧಮಸ್ಯ ಲೀಲಾವತಾರೇ ಹಿತಕರ್ಮವಾ ಸ್ಯಾತ್ ವಧ್ಯಾಂ ಗಿರಂ ತಾಂ ಬಿಭೃಯಾನ್ನ ಧೀರಃ. ಯಾವತ್ತೂ ಇಂಥ ಮಾತುಗಳಿಗೆ ಕಿವಿಗೊಡಬಾರ್ದು. ಯಾವ ಮಾತುಗಳಿಗೆ? ವಂದ್ಯಾಂ ಗಿರಂ. ವಂದ್ಯಾಂ ಗಿರಂ ಅಂದರೆ ವಿವಾಹಿತಳಾದರೂ ಹೆಣ್ಣು ಮಕ್ಕಳನ್ನೇ ಹಡಿಲಿಲ್ಲ ಅಂದರೆ ಒಂದೇ ಎತ್ತಿ ಎಲ್ಲರೂ ದೂರ್ತಾರೆ ಅವಳನ್ನು. ಯಾವ ಕೆಲಸಕ್ಕೆ ಮುಂದೆ ಬರಲಿಕ್ಕೆ ಹೊರಟರೂ ಕೂಡ ದೂರೋದು ಲೋಕದಲ್ಲಿ ಕಂಡಿದೆ. ಹಾಗೊಂದು ಲೋಕದಲ್ಲಿ ಅಂದರೆ ಕೆಲವರಿಗೆ ಆ ಥರದ್ದು ಇದೆ ಅಂದ ಕೂಡಲೇ ನಾವು ನೀವು ಬೆರಳು ಮಾಡಬೇಕು ಅಂತ ಉದ್ದೇಶ ಅಲ್ಲ. ಎಲ್ರಿಗೆ ಹಾಗಿರಲ್ಲ. ಅಂದರೆ ಪುರಾಣಗಳಲ್ಲಿ ಕೊಡೋ ಕೆಲವು ಉದಾಹರಣೆಗಳು ಮಕ್ಕಳಾಗದೇ ಇರೋರನ್ನೆಲ್ಲ ನಿಂದಿಸ್ಲಿಕ್ಕೆ ಹೇಳಿದೆಯೇನೋ ಅಂತ ಕೆಲವರು ಇಂಟರ್ಪ್ರಿಟೇಟ್ ಮಾಡ್ತಾರೆ. ಆ ಥರದ ಉದ್ದೇಶ ಅಲ್ಲ ಪುರಾಣಗಳಿಗೆ. ಉದ್ದೇಶ ಇಷ್ಟೇ, ಮಾತುಗಳು ಒಂದೊಳ್ಳೆ ಫಲ ಕೊಡೋ ಹಾಗೆ ಆಗಬೇಕು. ಆ ಫಲನೇ ಕೊಡದೇ ಇರೋ ಹಾಗೆ ಆದರೆ ಆ ಮಾತುಗಳನ್ನು ಕೇಳ್ತಿ ಯಾಕೆ ಅಂತ ಕೇಳ್ತಾನೆ ಕೃಷ್ಣ. ಏನಿದ್ರೆ ಮಾತು ಫಲ ಕೊಡೋ ಹಾಗಾಗ್ತದೆ? ಭಗವಂತನ ಅವತಾರಗಳ ಕಥೆ ಸೇರ್ಕೊಂಡಿದ್ರೆ, ತತ್ವಗಳ ನಿಶ್ಚಯ ಸೇರ್ಕೊಂಡಿದ್ರಷ್ಟೇ ಆ ಮಾತುಗಳು ನಮಗೇನು ಕೊಡುವಂಗಾಗ್ತದೆ? ಫಲ ಕೊಡೋ ಹಾಗಾಗ್ತದೆ. ನೋಡಿ, ಲೀಲಾವತಾರೇ ಹಿತ ಕರ್ಮ ವಾಸ್ಯಾತ್. ಲೀಲಾವತಾರ, ದೇವರ ಲೀಲಾವತಾರಗಳಿಂದ ಒಳಗೊಂಡದ್ದಾದರೆ ಒಳ್ಳೆ ಫಲ ಕೊಡೋ ಹಾಗೆ ಆಗ್ತದೆ ಮಾತು. ಇಲ್ದಿದ್ರೆ ಅವು ನಿನ್ನನ್ನು ಬೇರೆ ರೀತಿಯಾಗಿ ದುಃಖಕ್ಕೀಡು ಮಾಡ್ತದೆ ಅಂತ ವಿವರಣೆ ಮಾಡ್ತಾ ಬರ್ತಾನೆ. ಶ್ರದ್ಧಾಲುರ್ಮೇ ಕಥಾಶೃಣ್ವನ್ ಸುಭದ್ರಾ ಲೋಕಪಾವನಾ ಪಾವನೀಹಿ ಗಾಯನ್ ಅನುಸ್ಮರನ್ ಕರ್ಮ ಅಂತ ಭಗವಂತ ಕೃಷ್ಣ ಉದ್ಧವನಿಗೆ ಬಹಳ ಕರುಣೆಯಿಂದ ಈ ಮಾತುಗಳನ್ನು ನಿರೂಪಿಸ್ತಾ ಬರ್ತಾನೆ. ಅತ್ಯಂತ ಕರುಣೆ. ನನಗನ್ನಿಸ್ತದೆ ಅರ್ಜುನನಿಗೆ ಉಪದೇಶ ಮಾಡುವಾಗಿದ್ದಂಥ ಕರುಣೆಯನ್ನು ಶ್ರೀಕೃಷ್ಣ ಇಮ್ಮಡಿ ಮಾಡಿಕೊಂಡು ಉದ್ಧವನಿಗೆ ಹೇಳಿದ್ನೇನೋ ಅಂತ ಅನ್ನಿಸ್ತದೆ. ಅಷ್ಟು ಅಂತಃಕರಣದಿಂದ ಉದ್ಧವ ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡ್ತಾ ಬರ್ತಾನೆ. ಇದು 11ನೇ ಸ್ಕಂದದಲ್ಲಿ ನೋಡಬೇಕಾದಂಥ ಮತ್ತೊಂದು ಭಾಗ. ಇನ್ನು ಆಗಲೇ ತಿಳಿಸಿದಂತೆ ಭಿಕ್ಷುಗೀತೆ ಒಂದು ಭಾಗವನ್ನು ಅನುಸಂಧಾನ ಮಾಡಬೇಕು. ಆ ಭಿಕ್ಷುಗೀತೆ ಅಂದರೆ ಅದು ಏನದು? ಇತ್ಯಭಿಪ್ರೇತ್ಯ ಮನಸ ಹ್ಯಾವಂತ್ಯೋ ದ್ವಿಜಸತ್ತಮಃ. ಅವಂತಿಪುರದಲ್ಲಿ ವಾಸ ಮಾಡಿಕೊಂಡ ಇದ್ದಂಥ ಒಬ್ಬ ವಿಪ್ರೋತ್ತಮ. ಉನ್ಮುಚ್ಯ ಹೃದಯ ಗ್ರಂಥ್ಯಂ ಶಾಂತೋ ಭಿಕ್ಷು ಅಭೂನ್ಮುನಿ. ಅನುಭವಿಸಬೇಕಾದದ್ದೆಲ್ಲ ಅನುಭವಿಸಿ ಆಯಿತು, ಶಾಂತನಾದ, ಸಾಕು ಅನಿಸ್ಬಿಟ್ಟಿದೆ ಜೀವನದಲ್ಲಿ ಅವನಿಗೆ, ಇನ್ನೇನು ಬೇಡವಾಗಿಲ್ಲ, ಭಿಕ್ಷು ಆಗಿಬಿಟ್ಟ, ಸನ್ಯಾಸಿ ಆದ. ಅಲ್ಲಲ್ಲಿ ಸತ್ತಾಡ್ಕೊಂಡಿದ್ದ. ಒಂದು ಊರಿಗೆ ಬಂದ. ಭಿಕ್ಷಾರ್ಥಂ ನಗರ ಗ್ರಾಮಾನ್ ಅಸಂಗೋ ಅಲಕ್ಷಿತೋ ವಿಶತ್. ಭಿಕ್ಷೆ ಬೇಡಬೇಕಲ್ಲ, ಭಿಕ್ಷುಕನಾಗಿದ್ದ, ಅದರಿಂದ ಭಿಕ್ಷೆ ಬೇಡಲಿಕ್ಕೆ ಅಂತ ಒಂದು ಊರಿಗೆ ಬಂದ. ಯಾವುದೋ ಒಂದು ಊರಿಗೆ ಬಂದರೆ ಕೈಯಲ್ಲಿ ಕಮಂಡಲು, ದಂಡ, ಬುಟ್ಟಿ, ಅವನದೇನೋ ಸಾಮಾನುಗಳು ಇಟ್ಟುಕೊಂಡಿದ್ದ. ಬಂದ. ಯಾರಿಗೂ ಅವನ ಮೇಲೆ ಒಳ್ಳೆ ಭಾವನೆ ಬರ್ತಾ ಇಲ್ಲ. ಇವನೇನೋ ಕಳ್ಳ ಇರಬೇಕು, ವಂಚಕನಿರಬೇಕು, ದುಷ್ಟನಿರಬೇಕು, ಈ ಭಾವನೆ ಎಲ್ರಿಗೂ ಬರ್ತಾ ಇದೆ ನೋಡೋರಿಗೆಲ್ಲ. ಕೇಚಿತ್ ತ್ರಿವೇಣುಂ ಜಗರುಹು ಏಕೆ ಪಾತ್ರಂ ಕಮಂಡಲುಂ ಪೀಠಂಚೈಕೆ ಅಕ್ಷಸೂತ್ರಂಚ ಕಂಥಾನ್ ಚೀರಾಣಿ ಕೇಚನ. ಏನು ಮಾಡ್ಬೇಕು ಹೇಳಿ? ಕೆಲವರು ಅವನ ಬುಟ್ಟಿ ಕದ್ದು ಬಿಟ್ರು, ಅವನಿಗೆ ಯಾಕೆ ಬೇಕು ಅದನ್ನು ತೆಗೆದಿಟ್ರು. ಒಬ್ಬರು ಪಾತ್ರೆ, ಒಬ್ಬರು ಕಮಂಡಲು, ಇನ್ನೊಬ್ಬರು ಅವನು ಕೂಡ್ತಾ ಇದ್ದಂಥ ಪೀಠ, ಒಬ್ಬರು ಅವನ ಅಕ್ಷಸೂತ್ರ, ಇನ್ನೊಬ್ಬರು ಅವನು ಹರಕು ಮುರುಕಲು ಬಟ್ಟೆ ಇಟ್ಕೊಂಡಿದ್ದ, ಅದನ್ನು ಕದ್ದು ಬಿಟ್ರಂತೆ. ಮುಗೀತಲ್ಲಿ ಕತೆ ಮುಗಿದೋಯ್ತು. ಇನ್ನೇನು ಉಳಿಬೇಕು ಹೇಳಿ? ಇಷ್ಟೆಲ್ಲ ಅನುಭವಿಸಿದ. ಇನ್ನು ಕೆಲವರಂತೂ ಬೈಲಿಗೆ ಶುರು ಮಾಡಿದರು. ಅವನ ಮೈ ಮೇಲೆ ಮೂತ್ರನೂ ವಿಸರ್ಜಿಸಿಬಿಟ್ರಂತೆ ಕೆಲವರು ಬಂದಂತು. ಮೂತ್ರಯಂತಿ ಚ ಪಾಪಿಷ್ಠ ನಿಷ್ಠೀವಂತ್ಯಸ್ಯ ಮೂರ್ಧನಿ. ಬಾಯಿಗೆ ಬಂದ ಹಾಗೆ ಬೈದರು. ಕೆಲವರು ಕಟ್ಟಿ ಹಾಕಿ ಹೊಡೆದ್ರು. ಎಲ್ಲಿಗೆ ಬರ್ತದೆ ನೋಡಿ ಮೌನ ಅನ್ನೋದು. ಮನುಷ್ಯನನ್ನು ಸಂಗತ್ಯಾಗ ಮಾಡಿ
ಏಕತ್ರ ಒಬ್ಬ ಭಿಕ್ಷುಕನಾಗಾದರೂ ನಾನು ಇರ್ತೇನೆ ಅಂತ ಹೊರಟವನಿಗೂ ಈ ಸ್ಥಿತಿ ಇದೆ. ಈ ಕೆಲವ್ರು ಅಂತಿರ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತೇನೆ ನೋಡ್ ನಾನು ಅಂತ. ಹೋಗ್ರಿ ನೋಡೋಣ, ಹೋಗ್ರಿ ನೋಡೋಣ. ಅಲ್ಲ, ಹೇಗೆ ಭಿಕ್ಷೆ ಬೇಡ ಆದರೂ ಬದುಕ್ತೀನಿ, ಏನು ಭಾರಿ ಧ್ವನಿಯಲ್ಲಿ ಮಾತನಾಡ್ತಾರೆ. ಅದೇ ಪ್ರಾಯ ನಾವು ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಹರಿದ್ವಾರದ ಕಡೆ ಎಲ್ಲ ಬಹಳ ಜನ ಇದ್ದಾರೆ. ಅವ್ರ ಮಧ್ಯದಲ್ಲಿ ಇದ್ದು ಬರ್ಬೇಕು ಒಂದು ಸ್ವಲ್ಪ ದಿವಸ, ಗೊತ್ತಾಗ್ತದೆ. ದಿನನಿತ್ಯ ಅವ್ರಿಗೆ ಭಿಕ್ಷೆ ಸಿಗ್ತದೆ, ಇಲ್ಲ ಅಂತಲ್ಲ. ಹೊಸದಾಗಿ ಸೇರ್ಕೊಂಡ ಅಂತ ಇಟ್ಕೊಳ್ಳಿ. ಅವರು ಒಂದೊಂದು ಆಶ್ರಮದಲ್ಲಿ ದಿನಾ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾರೆ ಭಿಕ್ಷುಕರು. ಅದು ನಿಗದಿತವಾಗಿ ಕೊಡಲಿಕ್ಕೆ ಅಂತ ಇಷ್ಟೇ ಸೌಟ್ ಹಾಕೋದು ಅಂತ ಇರ್ತದೆ. ಅದಕ್ಕಿಂತ ಒಂದು ಸೌಟ್ ಜಾಸ್ತಿ ಬೀಳಲ್ಲ, ಕಡಿಮೆ ಬೀಳಲ್ಲ. ಚಪಾತಿ ಅಂದ್ರೆ ಅರ್ಧನೇ ಕೊಡ್ತಾ ಇದ್ದಾರೆ, ಈಗಲೂ ಹಾಗೆ ನಡೀತಾ ಇದೆ. ಹೊಸ ಮೆಂಬರ್ ಭಿಕ್ಷುಕರಲ್ಲಿ ಸೇರ್ಕೊಂಡ ಅಂದರೆ ಅವನನ್ನ ಮೊದಲು ಬಂದಿದ್ರು ಕೊನೆಗೆ ನಿಲ್ಲಿಸ್ತಾರೆ. ಏಯ್ ನೀನು ಹಿನ್ನಿಲ್ಲು ಅಂತಾರ. ಯಾಕೆ ಅಂದರೆ ಇವ್ರಿಗೆ ಬೀಳೋ ಸೌಟ್ನಲ್ಲಿ ಅರ್ಧ ಕಡಿಮೆ ಬಿದ್ದರೆ ಅಂತ. ಇದು ಭಿಕ್ಷುಕರ ಮಧ್ಯದಲ್ಲಿ ನಾವಿದ್ದಾಗ ಅನುಭವಿಸಬೇಕಾಗ್ತದೆ ಈ ಸ್ಥಿತಿ. ಅಪ್ಪಿ ತಪ್ಪಿ ಕಡಿಮೆ ಸೌಟ್ ನಮಗೆ ಬೀಳೋ ಹಾಗಾಗ್ತದೆ. ಹೀಗೆ ಹೊಸ ಮೆಂಬರ್ಸ್ಗಳನ್ನೆಲ್ಲ ಅವರು ಹಿಂದೆ ಸರಿಸ್ತಾರೆ. ಯಾವಾಗಲಾದರೂ ಅಲ್ಲೇನಾದರೂ ಜಗಳ ನಡೆದ್ರೆ ಯಾರು ಅವನ ರಕ್ಷಣೆಗೆ ಬರೋ, ಯಾಕಂದ್ರೆ ಅವನು ನಮ್ಗೆ ಹೊಸದಾಗಿ ಬಂದಿದ್ದಾನೆ, ಅವ್ನು ನಮಗೇನು ಸಂಬಂಧ, ಅವನಿಗೇನಾದರೂ ನಮಗೆ ಸಂಬಂಧ ಇಲ್ಲ. ಹೀಗೆ ಅವನು ಹಳೆ ಮೆಂಬರ್ ಅಂತ ಅನಿಸ್ಕೋಬೇಕಾದ್ರೆ ಅವನಿಗೊಬ್ಬ ಕಿರಿ ಮೆಂಬರ್ ಬರ್ಬೇಕು ಮತ್ತೆ. ಇದೆಲ್ಲ ಈ ಕಾಲೇಜ್ನಲ್ಲಿ ನಡೆಯೋ ರ್ಯಾಗಿಂಗ್ ಇರ್ತದಲ್ಲ, ಭಿಕ್ಷುಕರ ಮಧ್ಯದಲ್ಲೂ ಇದೆ. ಹೀಗಾಗಿ ಕೆಲವರು ಭಿಕ್ಷುಕರಾಗಿ ಹೋದವ್ರು ವಾಪಸ್ ಮನೆಗೆ ಬಂದಿದ್ದಾರೆ. ಓ, ಅಲ್ಲಿ ಬಯಸ್ಕೊಳ್ಳೋಕ್ಕಿಂತ ಇಲ್ಲೇ ವಾಸಿ ಇತ್ತಲ್ಲ ಮನೆಗೆ ಅಂತ. ಇದನ್ನು ನಾವು ನೋಡಿದಾಗಲೇ ಗೊತ್ತಾಗ್ತದೆ ಈ ವ್ಯವಸ್ಥೆಗಳು ಹೆಂಗಿದೆ ನಮಗೆ ಅಂತ. ಹಾಗಾಗಿ ಭಿಕ್ಷುಕನಾಗ್ತೇನೆ ಅಂದ್ಕೊಳ್ಳಿ ಸುಲಭ ಇಲ್ಲ, ಯೋಗಿ ಆಗಿಬಿಡ್ತೇನೆ ಅಂದರೆ ಸುಲಭ ಇಲ್ಲ, ಹಿಮಾಲಯದ ತಪಸ್ವಿ ಆಗ್ತೇನೆ ಅಂದರೆ ಸುಲಭ ಇಲ್ಲ. ನೀವು ಎಲ್ಲೇ ಯಾವುದೇ ಸಮಾಜದೊಳಗೆ ಯಾವುದೇ ಒಂದು ಪರಿಸರದೊಳಗೆ ಹೋದರೂ ಆ ಪರಿಸರಕ್ಕೆ ಸಂಬಂಧಪಟ್ಟಂತೆ ತತ್ತತ್ ಸಜಾತಿ ವ್ಯವಸ್ಥೆಯಲ್ಲಿ ಒಂದೊಂದು ವ್ಯವಸ್ಥೆ ಎಡವಟ್ಟಿರ್ತದೆ. ಅಲ್ಲೇ ಒಂದು ಎಡವಟ್ಟು, ಒಂದು ಗುಂಪು ಕಟ್ಕೊಂಡಿರ್ತದೆ, ಅಲ್ಲೇ ಒಂದು ಸಮಾಜ ಇರ್ತದೆ. ಎಲ್ಲಿವರೆಗೂ ಈ ವಿಷಯದ ಬಗ್ಗೆ ನಾನು ರಿಸರ್ಚ್ ಮಾಡಿದೆ ಅಂದರೆ ಇರುವೆಗಳಲ್ಲೂ ಇರ್ತದದು. ಆಯ್ತಾ? ಇರುವೆ, ಕಾಗೆ, ಕೋತಿ, ಸಿಂಹ, ಹುಲಿ, ಕರಡಿ, ಚಿರತೆ, ಪ್ರಾಣಿಗಳಲ್ಲೂ ಕೂಡ ಆ ಕಾಡಿನೊಳಗೆ ಹೊಸ ಕಾಡಿನ ಪ್ರಾಣಿ ಬಂತು ಅಂದರೆ ತಕ್ಷಣ ಅವು ಸೇರಿಸ್ಕೊಳ್ಳೋದಿಲ್ಲ. ಇವನು ಯಾಕೆ ಬಂದ? ನಾವೇನೋ ಇಲ್ಲಿ ಪೇಪರ್ನಲ್ಲಿ ಹಾಕಿರ್ತೀವಿ ಆಸ್ಟ್ರೇಲಿಯಾದಿಂದ ಬಂದ ಹುಲಿ ಅಂತ. ಇಂಡಿಯಾದ ಹುಲಿಗೆ ಏನು ಹಣೆ ಬಾರ? ಇಂಡಿಯಾದ ಹುಲಿಗೆ ಅಡಿಗೆ ಊಟಕ್ಕೆ ಹಾಕ್ತಾ ಇಲ್ಲ ನಿನ್ನ ಹಣೆ ಬಾರಕ್ಕೆ, ಇನ್ನು ಆಸ್ಟ್ರೇಲಿಯಾದಿಂದ ಕತ್ತೆ ಅಂತ ಹಾಕ್ತಾನಂತ. ಒಬ್ಬ ಫಿಲಾಸಫರ್ ಒಂದು ಕತೆ ಹೇಳ್ದ ನಮಗೆ. ಸಿಟಿಯಲ್ಲಿದ್ದ ಕತ್ತೆ, ಅಲ್ಲ ಹಳ್ಳಿಯಲ್ಲಿದ್ದ ಕತ್ತೆ ಪೇಪರ್ ಓದ್ಲಿಕ್ಕೆ ಶುರು ಮಾಡಿಬಿಡುತ್ತಂತಪ್ಪ. ಅಂದರೆ ಇದೆಲ್ಲ ಫಿಲಾಸಫರ್ ಭಾಷೆ. ಅಂದರೆ ಅದು ಕತ್ತೆ ಅಂದರೆ ಕತ್ತೆ ಅಲ್ಲ, ಅದು ಬೇರೆ ಅಂತ ಅರ್ಥ. ಹಳ್ಳಿಯಲ್ಲಿರೋ ಕತ್ತೆಗೆ ಅಕ್ಷರ ಬಂದದ್ದಕ್ಕೆ ಪೇಪರ್ ಓದ್ಲಿಕ್ಕೆ ಶುರು ಮಾಡ್ತಂತೆ. ಮೊದಲನೇ ದಿವಸ ಓದ್ತು, ಎರಡನೇ ದಿವಸ ಓದ್ತು, ಮೂರನೇ ದಿವಸಕ್ಕೆ ಆ ಕತ್ತೆ ಎಲೆಕ್ಷನ್ ನಿಂತ್ಕೋಣ ಅಂತಂತು. ಅಂದ್ರೆ ಅರ್ಥ ಆಗ್ಬೇಕಲ್ಲ ನಿಮಗೆಲ್ಲ. ಎಲೆಕ್ಷನ್ ನಿಂತ್ಕೊಳ್ಳೋ ಆಸೆ ಬಂದ್ಬಿಡುತ್ತೆ. ಯಾಕಂದ್ರೆ ಆ ಪೇಪರ್ನಲ್ಲಿ ಮೊದಲನೇ ಪೇಜ್ನಲ್ಲಿ ದಿನ ಓದ್ತಿದ್ದದ್ದೇ ಅದು. ಅಲ್ಲಿ ಯಾರು ಪ್ರೆಸಿಡೆಂಟು, ಇಲ್ಲಿ ಯಾರು ಇದು ಆದರೂ, ಅಲ್ಲಿ ಯಾರು ಪಂಚಾಯತ್ ಸದಸ್ಯರು, ಹಿಂಗೆ ಓದ್ಲಿಕ್ಕೆ ಶುರು ಮಾಡಿ. ಇನ್ನು ಇದಕ್ಕೆ ಈ ದೊಡ್ಡ ನಾನು ಭಾರಿ ಜ್ಞಾನಿ ಅದೇನು ಕೊಡ್ತು ಕತ್ತೆ. ಎಲ್ಲಿಗೆ ಹೋಯ್ತು ಆಮೇಲೆ? ಅದು ಡಿಲ್ಲಿಯ ಪ್ರಬಲವಾದ ಸ್ಥಾನವನ್ನೇ ನಾನು ಪಡಿಬಲ್ಲೆ ಅನ್ಕೊಳ್ತು. ಯಾಕೆ ದಿನ ಪೇಪರ್ ಓದ್ತೇನಲ್ಲ, ನನಗಿರುವಷ್ಟು ಮಾಹಿತಿ. ಯಾಕಂದ್ರೆ ಇವತ್ತು ಪ್ರಪಂಚದಲ್ಲಿ ಏನಾಗಿದೆ ಅಂದರೆ, ಒಂದು ತಿರ್ಗಾಮುರ್ಗಿ ಒಂದು 4 ಮೊಬೈಲ್ ಇಟ್ಕೊಂಡು ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾವೇನಾಗ್ತಿದ್ದೇವೆ ಅಂದರೆ, ನಾನು ದೊಡ್ಡ ವ್ಯಕ್ತಿ, ನಾನೆಲ್ಲ ತಿಳಿದಿದ್ದೇನೆ. ಇದು ಮನುಷ್ಯನಲ್ಲಿ ಬರ್ಲಿಕ್ಕೆ ಶುರು ಆಗಿದೆ. ಅಲ್ಲಿ ಇಳಿದಾಗಲೇ ಅವನಿಗೆ ಕಲ್ಲು ಹೊಡಿತಾರೆ, ಚಪ್ಪಲಿ ಹಾರ ಹಾಕ್ತಾರೆ, ಆವಾಗಲೇ ಗೊತ್ತಾಗ್ತದೆ ಓ ಇವ ಯಾರು ಅಂತ. ಇದು ಸಮಸ್ಯೆ. ಭಾಗವತ ನಮ್ಮನ್ನು ಹೇಳ್ಕೊಡ್ತಿರೋದು ಏನು ಮಾಡಬೇಕು ಅಂತ. ಅದೇ ಭಿಕ್ಷುಕನ ಕತೆ ಹೇಳ್ತದು ನೋಡಿ. ಅವನು ಪೀಠ ಕಿತ್ಕೊಂಡ್ರು, ಸೂತ್ರ ಕಿತ್ಕೊಂಡ್ರು, ಚಪ್ಪಲಿ ಕಿತ್ಕೊಂಡ್ರು, ಅವನು ಕಟ್ಟಿ ಹಾಕಿದ್ರು, ಮೂತ್ರ ಮಾಡಿದ್ರು, ಹೊಡೆದ್ರು. ಆತ ಮಾತ್ರ ಯಾವುದಕ್ಕೂ ಆಸೆ ಕೊಡ್ತಾ ಇಲ್ಲ.
ಏನೆಲ್ಲ ಮಾತನಾಡಿದ್ರು ಹಸುಗೊಡ್ಲಿಲ್ಲ. ತಂ ಬಬಂಧು ನಿರುರುಧು ಯಥಾ ಕ್ರೀಡನಕಂ ದ್ವಿಜಂ ಏವಂ ಸ ಭೌತಿಕಂ ದುಃಖಂ ದೈವಿಕೀಂ ದೈಹಿಕೀಂಚಯತ್. ಈ ಕಥೆಯನ್ನು ಹೇಳುವ ಮರ್ಮನೇ ಬೇರೆ. ಇದು ಆತನಿಗೇನು ಅನ್ನಿಸ್ತಾ ಇದೆ ಅಂತ ಮಾಡಿಸ್ಕೊಳ್ಳೋನಿದ್ದಾನಲ್ಲ ಇಷ್ಟೆಲ್ಲ, ಅದಕ್ಕೇನು ಅನ್ನಿಸ್ತಾ ಇದೆ? ಅದಕ್ಕೆ ಭಾಗವತ ಹೇಳ್ತದೆ, ದುಃಖಂ ದೈವಿಕೀಂ ದೈಹಿಕೀಂ. ಇದು ಯಾವುದೋ ದೈವದತ್ತವಾದ ನನ್ನ ದೈಹಿಕ ದುಃಖ, ನಾನು ಇದಕ್ಕೆ ರಿಯಾಕ್ಟ್ ಆಗಬಾರ್ದು ಅಂದ್ಕೊಂಡಂತ. ಅಂದರೆ ಪ್ರತಿಯಾಗಿ ನಾನು ಇದಕ್ಕೇನೂ ತೋರಬಾರ್ದು. ಭೋಕ್ತವ್ಯಂ ಆತ್ಮನೋದಿಷ್ಟಂ ಪ್ರಾಪ್ತಂ ಪ್ರಾಪ್ತಂ ಅಬುಧ್ಯತ. ಆ ಸಮಯಕ್ಕೆ ಮನುಷ್ಯನಿಗೆ ಬರಲೇಬೇಕಾದ ದುಃಖಗಳನ್ನು ಯಾವ ಜ್ಯೋತಿಷಿಯೂ ತಡಿಲಿಕ್ಕಾಗಲ್ಲ. ನಮಗನ್ನಿಸ್ತಿರ್ತದೆ, ಈಗೊಬ್ಬ ಜ್ಯೋತಿಷಿ ಇದ್ದಾನೆ, ನಿಮ್ದೆಲ್ಲ ಸಾಲ್ವೆ ಅಂದ್ಬಿಟ್ಟಿರ್ತಾರೆ. ಅವಂದೇ ಸಾಲ್ವಾಗಿಲ್ಲ, ನಿಂದು ಸಾಲ್ವ್ ಮಾಡ್ತಾನ? ಅವಂದೇ ಅವನಿಗೆ ಸಾಲ್ವ್ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ಇದು ಭ್ರಮೆ. ಇಂಥ ಭ್ರಮೆ ಫಲಗಳನ್ನೇ ಮನುಷ್ಯ ಇವತ್ತು ದುಃಖದ ರೂಪದಲ್ಲಿ ಅನುಭವಿಸ್ತಾ ಇರೋದು ಅಂತದೆ ಭಾಗವತ. ಯಾಕೆ? ಅವನಿಗೆ ಆ ವಿವೇಕ ಮಾಡ್ಕೊಳ್ಳಿಕ್ಕಾಗಲ್ಲ, ಆ ದುಃಖವನ್ನು ತಕ್ಷಣಕ್ಕೆ ನಿಭಾಯಿಸ್ಲಿಕ್ಕಾಗಲ್ಲ, ಸಹಿಸ್ಕೊಳ್ಳೋ ಮನಸ್ಥಿತಿಗೆ ಸಂಸ್ಕಾರ ಇಲ್ಲ. ಮೊದಲೇ ಆ ಸಂಸ್ಕಾರ ಕೊಟ್ಬಿಟ್ಟಿದ್ರೆ ಅವ ಅದನ್ನು ಸಹಿಸ್ತಿದ್ದ, ಫೇಸ್ ಮಾಡ್ತಿದ್ದ. ಅದಕ್ಕೆ ಅಂತಾನೆ ಭಿಕ್ಷು, ಭೋಕ್ತವ್ಯಮಾತ್ಮನೋದಿಷ್ಟಂ ಪ್ರಾಪ್ತಂ ಪ್ರಾಪ್ತಂ ಅಬುಧ್ಯತ. ಅರೇ, ಕಲ್ಲಿಗೆ ಬರ್ತದೇನಪ್ಪ ದುಃಖ? ಕಲ್ಲಿಗೆ ಬರ್ತದ? ಬೆಟ್ಟ ಗುಡ್ಡಗಳಿಗೆ ಬರ್ತದ? ನಮಗೆ ಅಲ್ವೇ ಬರೋದು ದುಃಖ? ಆತ್ಮನಿಗೆ ಅಲ್ವೇ? ಅದನ್ನು ಆ ಕಾಲಕ್ಕೆ ಬರ್ತದೆ ಅಂದರೆ ಆ ದೇಹ ಅನುಭವಿಸ್ತಿರುವಾಗ, ದೇಹದ ಜೊತೆಗೆ ಭೋಗ ಮಾಡ್ತಿರುವಾಗ ದುಃಖದ ಅನುಭವವೂ ಆಗಲೇಬೇಕು ಅಂತಂತಾನೆ. ಅಬುಧ್ಯತ ಪರಿಭೂತ ಇಮಾಂ ಗಾಥಾಂ ಅಗಾಯತ ನರಾಧಮೈಹಿ ಪಾತಯದ್ವಿಹಿ. ಅವರು ಹೊಡಿತಿದ್ದಾರೆ, ಬಡಿತಿದ್ದಾರೆ, ಕಡಿತಿದ್ದಾರೆ, ಚೀತು ಮಾಡ್ತಿದ್ದಾರೆ. ಇಷ್ಟರ ಮಧ್ಯದಲ್ಲಿ ಅವನ ಬಾಯಲ್ಲಿ ಒಂದು ಗಾನ ಬಂತಂತೆ. ಆ ಗಾನ ಏನು ಅನ್ನೋದನ್ನು ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ ಇಷ್ಟು ಕಥೆ ಹೇಳಿ. ಇದನ್ನೇ ಭಿಕ್ಷು ಗೀತೆ ಅಂತ ಕರೀತಾರೆ. ಯಾಕಂದ್ರೆ ಮನುಷ್ಯ ಆರಾಮಾಗಿದ್ದಾಗ ಅವನ ಬಾಯಲ್ಲಿ ಗಾನ ಕೇಳ್ರಿ, ಅದ್ರ ರಾಗನೇ ಬೇರೆ ಆಗಿರ್ತದೆ. ಏನು ರಾಗದಲ್ಲಿ ದೇವರೆಲ್ಲ ಕೊಟ್ಟಾನ್ರಿ ನನಗೆ ಹೀಗೆ ಶುರು ಮಾಡ್ತಾನೆ. ಯಾಕಂದ್ರೆ ಅವತ್ತೆಲ್ಲ ಸರಿ ಇರ್ತದೆ, ಮನೆಯಲ್ಲಿ ಅಡಿಗೆ ಸರಿ ಇರ್ತದೆ, ಮನೆಯವಳು ಬೈದಿರಲ್ಲ, ಮಕ್ಕಳು ಆರಾಮಾಗಿ ನಮಸ್ಕಾರ ಚಮತ್ಕಾರ ಮಾಡ್ಕೊಂಡಿರ್ತಾರೆ. ಯಾವಾಗ ಕೇಳಬೇಕು ಅಂದ್ರೆ ದುಃಖದಲ್ಲಿದ್ದಾಗ ಕೇಳಬೇಕು. ಆವಾಗ ಅವನ ಅನುಭವ ನಿಜವಾಗ್ಲೂ ಬರ್ತದೆ. ಅದಕ್ಕೆ ಅವನ ದುಃಖದಲ್ಲಿ ಪೂರ್ಣ ದುಃಖಕ್ಕೆ ಈಡಾದ. ಆಗ ಅವನ ಬಾಯಲ್ಲಿ ಒಂದು ಗೀತ ಬಂತಂತ. ಭಿಕ್ಷುರುವಾಚ ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗೃಹ ಕರ್ಮ ಕಾಲಾಹ ಮನಃ ಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ ಯತ್. ಕಾರಣಂ ಮನಃಪರಂ ಆಮನಂತಿ ನಾಯಂ ಮನೋ ಜನೋ ಮೇ ಸುಖ ದುಃಖ ಹೇತು. ಈಗ ಅವರು ಕೈಯಲ್ಲಿ ಬಾರ್ಕೋಲ್ ಇಟ್ಕೊಂಡು ಇವನನ್ನು ಹೊಡಿತಿದ್ದಾರೆ. ಹೊಡಿತಿರುವಾಗ ಆತ ಯಾರ ಮೇಲೆ ರಿಯಾಕ್ಟ್ ಆಗ್ಬೇಕು ಹೇಳ್ರಿ? ಅದನ್ನು ಆತ ಆತ್ಮವಿಮರ್ಶೆ ಮಾಡಿಕೊಂಡ. ಎದುರುಗಡೆ ನನ್ನ ಹೊಡಿತಿರುವಂಥ ಇವನೇ ನನ್ನನ್ನು ಹೊಡಿತಿದ್ದಾನೋ ಅಂದರೆ ನನಗೆ ದುಃಖ ಆಗ್ತಾ ಇದೆ, ನನ್ನ ದುಃಖದ ಕಾರಣ ಯಾವುದು ಅಂತ ವಿಮರ್ಶೆ. ಅವನ ಕೈಯಲ್ಲಿ ಹಿಡ್ಕೊಂಡಂತಹ ಬಾರ್ಕೋಲೋ ಅಥವಾ ಅವನು ಮನಸ್ಸಿನಲ್ಲಿ ಮಾಡಿಕೊಂಡಿರುವ ನನ್ನ ಮೇಲಿರುವ ದ್ವೇಷನೋ ನಿಷ್ಕಾರಣವಾದ ವೈರವೋ ಯಾವುದು ಕಾರಣ? ಅಥವಾ ಧರ್ಮವೋ ನಾನು ಮಾಡಿದ ಹಿಂದಿನ ಯಾವುದೋ ಒಂದು ಪಾಪವೋ? ಇದು ಯಾವುದೋ ಅಲ್ಲ, ಕಾಲವೋ. ಯಾವುದಾದ್ರೂ ಯಾರಾದರೂ ಉತ್ತರ ಕೊಡ್ತೀರ ಇದಕ್ಕೆ? ಥಟ್ ಅಂತ ಹೇಳಿ ಅಂತ ಗೊತ್ತಿರ್ತದೆ ಪ್ರೋಗ್ರಾಮ್. ಥಟ್ ಅಂತ ಹೇಳ್ರಿ ನೋಡಿ, ಮನುಷ್ಯನ ದುಃಖಕ್ಕೆ ಕಾರಣ ಯಾವುದು? ಯಾವುದನ್ನು ಹೇಳಬೇಕು? ಅದಕ್ಕೆ ಆತ ಅಂತಾನೆ ಎಲ್ಲ ನಿಷೇಧ ಮಾಡ್ತಾನೆ. ಎದುರುಗಡೆ ಹೊಡಿತಾ ಇರುವ ಜನನೂ ನನ್ನ ದುಃಖಕ್ಕೆ ಕಾರಣ ಅಲ್ಲ, ಅವನು ಹೇತು ಅಲ್ಲ, ಸುಖ ದುಃಖಕ್ಕೆ ಹೇತು ಅಲ್ಲ. ದೈವತಾತ್ಮನ ನನಗೆ ದುಃಖ ಕೊಡೋದ್ರಿಂದ ದೇವತೆಗೆ ಏನು ಲಾಭ ಇದೆ? ಸುಮ್ಮನೆ ಯಾರು ದುಃಖ ಕೊಡಲ್ಲ, ಅವನಿಗೆ ಲಾಭ ಇಲ್ಲ ಅಂದರೆ ದೈವ ಕಾರಣ ಅಲ್ಲ. ಗ್ರಹ ಅಂದರೆ ಗೊತ್ತಿದೆ, ಯಾವುದೋ ಒಂದು ಯಾಕಿಷ್ಟು ದುಃಖ ಆಗ್ತಿದೆ ಅಂತ ಕೇಳ್ರಿ. ಅದು ರವಿ ಇದ್ದಾನಲ್ಲ, ರವಿ 8ನೇ ಮನೆಗೆ ಬಂದ. ಇವನಿಗೆ ಮನೆ ಗೊತ್ತಿಲ್ಲ, ಅವನಿಗೆ ಬೆರಳೆಣಿಕೆ ಗೊತ್ತಿದೆ. ಅಂತೂ ಇಂತೂ ಇವನು ಪಸಿಗೆ ಬೀಳಿಸ್ಬೇಕೀಗ. ಅದು ಕುಜ ಇದ್ದಾನಲ್ಲ, ಇವರಪ್ಪನ ಮನೆ ಆಳವ.
ಇವನು ಹೊಟ್ಟೆಪಾಡಿಗೆ ಮಾಡಿಕೊಂಡ ವೃತ್ತಿಗಳೆಲ್ಲ ಗ್ರಹಗತಿಗಳ ಮೇಲೆ ಹಾಕಿಬಿಟ್ರೆ ಮನುಷ್ಯ ಈ ದುಃಖ ಪರಿಹಾರ ಮಾಡ್ಕೊಳ್ತಾನೆ? ಗ್ರಹ ಹೇಗೆ ದುಃಖಕ್ಕೆ ಕಾರಣ ಹೇಳು ನೋಡೋಣ. ಯೋಚಿಸ್ಬೇಕಲ್ಲ. ನ ಗ್ರಹ, ಅಗ್ರಹ ಅಲ್ವಾ? ಹಾಗಾದ್ರೆ ಕರ್ಮನ ನಾವೇ ಮಾಡಿದಂತೆ ಎಲ್ಲೂ ಸಾಮಾನ್ಯವಾಗಿ ಯೋಚಿಸುವಾಗ ಮನುಷ್ಯ ಹಾಗೆ ಹೇಳ್ತಾನೆ, ಹಿಂಗೆ ಎಲ್ಲ ನನ್ನ ಕರ್ಮ ಅಂತಾನೆ. ಕರ್ಮನ ನ ಕರ್ಮ ಅಂತಂತಾನೆ. ಕರ್ಮ ಯಾಕಲ್ಲ? ಜಯತೀರ್ಥರು ಉತ್ತರ ಕೊಟ್ಟಿದ್ದಾರೆ ಟೀಕಾಕೃತ್ಪಾದ ಸುಧಾದಲ್ಲಿ. ಕರ್ಮ ಜಡ. ಚೇತನರಾದ ನಮಗೆ ಜಡ ಹೇಗೆ ದುಃಖ ಕೊಡ್ಲಿಕ್ಕೆ ಕಾರಣ ಆದೀತು ಹೇಳಪ್ಪ ಅಂತ ಕೇಳಿದ್ದಾರೆ ಜಯತೀರ್ಥರು. ನೋಡಿ, ಇದು ಫಿಲಾಸಫಿ ಚರ್ಚೆ ಮಾಡಿದ್ದೇವೆ ನಾವು. ಒಂದು ಅಚೇತನ ವಸ್ತು ಚೇತನನನ್ನು ಹೇಗೆ ಅಳಗಾಡಿಸ್ಲಿಕ್ಕೆ ಸಾಧ್ಯ? ಅಚೇತನ ಪ್ರಯೋಜ್ಯವಾಗಿ ಚೇತನ ಬರ್ಲಾರ, ಚೇತನ ಪ್ರಯೋಜ್ಯವಾಗಿ ಅಚೇತನ. ರಥ ಎಳಿಬೇಕಾದ್ರೆ ಎಳೆದದ್ದು ಚೇತನರೇ ಹೊರತು ರಥ ಉಳಿದವರನ್ನು ಎಳ್ಕೊಂಡು ಹೋಯ್ತು ಅಂತ ಯಾರು ಅನ್ನಲ್ಲ. ಯೋಚಿಸ್ಬೇಕಲ್ಲ. ನೋಡಿ, ಹಾಗಾಗಿ ಅದು ಯಾವುದು ಕಾರಣ ಅಲ್ಲ. ಮನಃ ಪರಂ ಕಾರಣ ಮಾಮನಂತಿ. ಆದರೆ ಲೋಕದಲ್ಲಿ ಬಹಳ ಕಾರಣಗಳನ್ನು ಹೇಳ್ತಾ ಬರ್ತಾ ಇದ್ದೇವೆ. ಮನಃ ಪರಂ, ಕೆಲವರಂತಾರೆ ಹಿಂಗ್ಯಾಕೆ, ಎಲ್ಲ ನಮ್ಮ ಮನಸ್ಸೇ ಇದಕ್ಕೆ ಕಾರಣ ಅಂತ ಅಂತಾರೆ. ಯೋಚಿಸಲೇಬೇಕಾದಂಥ ಮಾತನ್ನು ಹೇಳ್ದ. ಮನಃ ಪರಂ ಕಾರಣ ಮಾಮನಂತಿ. ಹಾಗಾದ್ರೆ ಮನಸ್ಸನ್ನು ತನಕ ಕರ್ಕೊಂಡು ಹೋಗ್ತಾರಂತೂ ಇಂತು. ಫಿಲಾಸಫರ್ಸ್ ಎಲ್ಲ ಹಂಗೆ ಇದ್ದಾರೆ. ಯಾವುದು ಕಾರಣ, ನೀನು ಮನಸ್ಸಿನಲ್ಲಿ ಹೀಗೆ ಅನ್ಕೊಂಡು ಅದು ದುಃಖ ಆಯ್ತು, ನೀನು ಅದನ್ನು ಬಿಟ್ಬಿಟ್ಟಿದ್ರೆ ದುಃಖನೇ ಆಗ್ತಿರ್ಲಿಲ್ಲ, ಅಲ್ಲಿಗೆ ಮುಟ್ಟಿಸ್ತಾರೆ. ಈಗೆಲ್ಲ ಮನಃಶಾಸ್ತ್ರಜ್ಞರು ಬಹಳಾಗಿದ್ದಾರೆ. ಎಷ್ಟು ಜನ ಮನಃಶಾಸ್ತ್ರಜ್ಞರೀಗ ಅವ್ರ ಕಡೆ ಹೋದರೆ ಒಂದು ಹಿಪ್ನಾಟಿಸಮ್ ಮಾಡ್ತಾರೆ ಅಂಥೇಳಿ. ನನಗೆ ಯಾರು ಅವ್ರ ಬಗ್ಗೆ ದ್ವೇಷ ಇದೆ ಅಂತ ಭಾವಿಸ್ಬೇಡ್ರಿ. ಅವ್ರು ಬಂದು ಕೂತ್ಕೊಳ್ತಾರೆ, ಸೈಲೆಂಟಾಗಿರು, ಕೀಪ್ ಕ್ವೈಟ್ ಅಂತಾರೆ. ಮೊದಲು ಸುಮ್ಮನೆ ಕೂಡಿಸಿ ಕೈಯಲ್ಲೊಂದು ಪೆಂಡಾಲ್ ತೊಗೊಳ್ತಾರೆ. ಹಿಂಗೆ ಪೆಂಡಾಲ್ ಅಂತ ಇರ್ತದೆ, ಹಿಂಗೆ ಹಿಂಗೆ ಅಳಗಾಡಿಸಿ ಅದು ಈ ಕಡೆ ಈ ಕಡೆ ಈ ಕಡೆ ಅಳಗಾಡ್ತದೆ ಒಂದು ಡೈಮಂಡ್ ಶೇಪ್ನಲ್ಲಿ. ಇವ ಅದನ್ನೇ ನೋಡ್ಬೇಕು, ಹಿಂಗೆ ಹಿಂಗೆ ಹಿಂಗೆ. ಒಂದು ಅರ್ಧ ಗಂಟೆ ಆದಮೇಲೆ ಆರಾಮ್ ಅನ್ನಿಸ್ತಾನೆ, ಆರಾಮ್ ರಿಲ್ಯಾಕ್ಸ್ ಆಯಿತು ಅಂತ, ನಡ್ರಿ ಹೋಗಿ ಬರ್ರಿ ಅಂತ ಕಳಿಸ್ತಾರೆ. ಇದು ನಾವು ಅನುಭವಿಸ್ತಿರೋ ಹಣೆ ಬಾರ. ಆದರೆ ಇಷ್ಟೊತ್ತು ತನಕ ನಿಮ್ಮ ಮನಸ್ಸಿತ್ತಲ್ಲ, ಅದು ಭಾಳ ಯೋಚನೆ ಮಾಡ್ತಾ ಇತ್ತು. ಎಲ್ಲ ಬಿಡ್ತು ನೋಡ್ರಿ, ಆರಾಮಾದ್ರಿ ನೋಡ್ರಿ. ಅದಕ್ಕೆ ಹೇಳೋದು ಮನಸ್ಸು ಬಹಳ ಮುಖ್ಯ ಅಂತ. ಹೀಗೆ ಮನಸ್ಸು, ಗ್ರಹ, ಕರ್ಮ, ಕಾಲ, ದೈವ ಇವುಗಳ ಮೇಲೆಲ್ಲ ಕಾರಣವನ್ನು ಹೇಳ್ತಿರಲ್ಲ, ಹೇಳ್ರಿ, ಬೇಡ ಅನ್ನಲ್ಲ. ಭಿಕ್ಷುಗೀತೆ ಅವನೆಂತಾನೆ, ಇಷ್ಟೆಲ್ಲ ಕಾರಣ ಹುಡುಕಿದ್ರು ಸಂಸಾರ ಚಕ್ರದಿಂದ ಏನಾದರೂ ಬಗೆಹರಿಸ್ಲಿಕ್ಕಾಯ್ತಾ ಅಂತ ಕೇಳ್ದ ಅವನು. ಹೊರಗೆ ಬಂದರೆ ಸಮಸ್ಯೆಯಿಂದ ಆಗ್ತಾ ಇಲ್ಲ. ಸಂಸಾರ ಚಕ್ರಂ ಪರಿವರ್ತಯೇದ್ಯತ್, ಎಲ್ಲ ಸರಿ, ಆದ್ರೆ ಆ ಚಕ್ರ ಮಾತ್ರ ನಿಮ್ಮನ್ನ ಅದೇ ಸುಳಿವಲ್ಲೇ ಇಟ್ಟುಕೊಂಡೇ ಹೋಗ್ತಾ ಇರ್ತದೆ. ಆದ್ರೆ ಒಂದು ನಾನು ಕಂಡುಕೊಂಡ ಸತ್ಯ, ಭಿಕ್ಷುಗೀತೆ ಹೇಳುವಂಥ ಮಾತಿನಲ್ಲಿ ಅವನು ಭಿಕ್ಷು ಕಂಡುಕೊಂಡ ಸತ್ಯ ನೋಡ್ರಿ, ಹೌದು, ಇದ್ರ ಹಿಂದೆ ನಾವು ಯೋಚಿಸ್ಬೇಕಾದ್ರೂ ಮನಸ್ಸನ್ನೇ ಅಂತಂದ ಅವನು. ಮನಸ್ಸೇ ಬಹಳ ಮುಖ್ಯ. ಯಾಕೆ? ಮನಸ್ಸಃ ಕಾರಣತ್ವ ವಿವೃಣೋತಿ. ಮನಸ್ಸು ಕಾರಣನೇ ನಿಜ. ಮನಸ್ಸಿನಿಂದ ಏನೆಲ್ಲ ಆಗ್ತದೆ, ಅದನ್ನು ನಿಯಂತ್ರಣಕ್ಕೆ ತಂದರೆ ಏನೆಲ್ಲ ಲಾಭ ಇದೆ. ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಪೂರ್ಣ ನಿಯಂತ್ರಣಕ್ಕೆ ತಂದಿದ್ದಾನೆ ಅಂದರೆ ಎಂಥದ್ದನ್ನಾದರೂ ಗೆದ್ದು ಬಿಡ್ತಾನಂತೆ, ಎಂಥ ದುಃಖವನ್ನಾದರೂ ಗೆಲ್ತಾನಂತೆ. ಅದಕ್ಕೆ ಅವನು ಕೊಡುವಂತಹ ಮನೋನಿಗ್ರಹದ ವಿವರಣೆಗಳು, ಕೃಷ್ಣನ ಮಾತು ನೋಡಿ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಾಃ ಪರೋ ಹಿ ಯೋಗೋ ಮನಸಃ ಸಮಾಧಿ. ಮನಸಃ ಸಮಾಧಿ ಪರೋ ಹಿ ಯೋಗ. ಆತ್ಮನಿಗೆ ಕೃಷ್ಣ ಉಪದೇಶಿಸಿದ್ದೇನು, ಇದನ್ನೇ ಯೋಗ ಅಂತ ನಾನು ಕರಿತೀನಿ. ಏನದು ಯೋಗ? ಮನಸ್ಸು ನಿಗ್ರಹಗೊಳಿಸಿಕೊಂಡು ಅನುಭವಿಸುವ ಸ್ಥಿತಿಗೆ ಯೋಗ ಅಂತ ಹೆಸರಂತೆ. ಅದು ಬೇಡ, ಅದು ಬೇಡ ಅಂದರೆ ಅದು ಎಷ್ಟು ಪ್ರಯತ್ನ ಪಟ್ಟು ನನ್ನನ್ನು ಸುತ್ತಾಡಿದರೂ ಅದು ನನಗೆ ಬೇಡ ಅಷ್ಟೆ. ಹಾಗೆ ಮನುಷ್ಯ ಅದನ್ನು ತಲುಪಬೇಕು, ನಿಯಂತ್ರಣ ಮಾಡಿಕೊಳ್ಬೇಕು.
ಅದಕ್ಕೇನು ಉಪಾಯ? ಅದಕ್ಕೆ ಕೃಷ್ಣ ಕೊಟ್ಟಂತಹದ್ದು ಮನಸ್ಸಮಾಧಾನಸ್ಯ ಪರಮಯೋಗತ್ವ ಉಪಪಾದಯತಿ. ಅದಕ್ಕೆ ಇವೆಲ್ಲ ಅಂಗಗಳಂತೆ. ದಿನಾ ಇವುಗಳನ್ನು ಒಂದಿಷ್ಟು ಪ್ರಯತ್ನ ಪಟ್ಟು ಸಂಪಾದನೆ ಮಾಡಿಬಿಡಬೇಕು. ಭಿಕ್ಷುಗೀತೆಯ ಮಾತು ಬಹಳ ಅಪೂರ್ವ. ಮನೋನಿಗ್ರಹಕ್ಕೆ ಏನು ಉಪಾಯ? ದಾನ. ದಾನಂ, ದಿನಾ ಒಂದಿಷ್ಟು ದಾನ ಮಾಡಲಿಕ್ಕೆ ಹೊರಡಬೇಕಂತ. ಎಷ್ಟು ಸಾಧ್ಯವೋ ಅಷ್ಟು. ಎಷ್ಟೋ ಒಂದಿಷ್ಟಿದೆ, ಅದನ್ನು ದಾನ ಮಾಡಿಬಿಡಿ. ಆ ಒಂದು ದಿನ, 2 ದಿನ, 3 ದಿನ ಸಾಲಲ್ಲ, 4-6 ದಿನ ದಾನ ಮಾಡಿದ ಹಾಗೆ ಮನುಷ್ಯನಿಗೆ ಮನಸ್ಸಿನ ಮೇಲೆ ಅದೊಂದು ರೀತಿಯಾದಂತಹ ಭಾವನೆನೇ ಬೇರೆ ಮೂಡ್ಲಿಕ್ಕೆ ಶುರು ಆಗಿಬಿಡ್ತದೆ. ಮೊದಲನೇ ದಾನ ಬಹಳ ಎಫೆಕ್ಟ್ ಕೊಟ್ಟಿರಲ್ಲ, ಒಂದು 10 ದಿನ ಕಂಟಿನ್ಯೂಸ್ ಮಾಡಿದಾಗ ಆ ದಾನ ಅವನಿಗೆ ಬೇರೆ ಎಫೆಕ್ಟ್ ಕೊಡ್ಲಿಕ್ಕೆ ಶುರು ಆಗ್ತದೆ. ಅದು ದೊಡ್ಡ ಔಷಧಿ. ಅದಕ್ಕೇನು ಹಣ ನಿಗದಿಪಡಿಸಿ ಹೇಳ್ತಾ ಇರೋದಲ್ಲ. ಇದು ಹಣನೇ ದಾನ ಮಾಡುವಂತಲ್ಲ. ಅವರವರ ಅರ್ಹತೆಗೆ ಅನುಗುಣವಾಗಿ ಅವರು ದಾನ ಮಾಡಬೇಕಂತ. ಕೆಲವರಿಗೆ ಭಗವಂತ ಒಳ್ಳೆ ಮಾತು ಕೊಟ್ಟಿರ್ತಾನೆ, ತಿಳುವಳಿಕೆ ಕೊಟ್ಟಿರ್ತಾನೆ. ಅವ್ರ ಮಾತುಗಳನ್ನು 4 ಜನರಿಗೆ ಪ್ರಯತ್ನಪೂರ್ವಕವಾಗಿ ಹೇಳೋದೇ ದಾನ ಅಂತ. ವಿದ್ಯಾದಾನ, ಅನ್ನದಾನ, ದ್ರವ್ಯದಾನ, ವಸ್ತ್ರದಾನ, ದಾನಗಳ ಪ್ರಭೇದ ಇದೆ. ಈ ದಾನಗಳ ಪ್ರಭೇದ ಹೇಳಿದ ಕೂಡಲೇ ಸಾಮಾನ್ಯ ಕಾಮೆಂಟ್ ಬಾಕ್ಸ್ನಲ್ಲಿ ಏನು ಬರ್ತದೆ ಹೇಳಿ ನೋಡೋಣ? ಎಲ್ಲ ಇವ್ರು ಹೊಟ್ಟೆ ಪಾಡಿಗೆ ಪ್ರವಚನ ಮಾಡ್ತಾರೆ ನೋಡ್ರಿ. ಈ ಪುರಾಣ ಹೇಳೋರು ಇದ್ದಾರಲ್ಲ, ಅವು ಬರೆದವರು ಅದಕ್ಕೆ ಬರ್ತಾರೆ. ಅದಕ್ಕೆ ಮತ್ತೆ ಪಾಪದ ಹೆಸರು ಬೇರೆ ಹೇಳ್ತಾರೆ. ಅವು ಏನು ಇವ್ರ ಕೈಯಲ್ಲೇ ಇದ್ದಾವೋ ಏನೋ, ನರಕದ ಭಯ ತೋರಿಸ್ತಾರೆ. ಅದ್ರ ಮೇಲೆ ಮತ್ತೇನೋ ಒಂದು ರೀತಿ ವಾಕ್ಯ ಹೇಳಿಬಿಡ್ತಾರೆ. ಅವ ಭಯಪಟ್ಟು ಈ ಎಲ್ಲ ಥರದ ಕಣ್ಣುಪಟ್ಟಿಗಳನ್ನು ದೂರ ಮಾಡಿಕೊಂಡು ಬರ್ರಿ, ಅಂದರೆ ನೀವು ಧರ್ಮಾತೀತರಾಗ್ತೀರಿ, ಜಾತ್ಯಾತೀತರಾಗಿ. ಇದು ಬೇರೆ ಉಪದೇಶ. ಇಂಥ ಮಬ್ಬುತನಕ್ಕೆ ನಾವು ಹೋಗಬಾರ್ದು. ಲೋಕದ ಎಲ್ಲ ವ್ಯವಸ್ಥೆಗೆ ಅನುಗುಣವಾಗಿಯೂ ಆ ಕಾಲದಲ್ಲಿ ನಮ್ಮ ಶಾಸ್ತ್ರ, ಸನಾತನವಾದ ಧರ್ಮ, ಒಬ್ಬೊಬ್ಬ ವ್ಯಕ್ತಿಯ ಆತ್ಮೋದ್ಧಾರದ ಉದ್ದೇಶದಿಂದಲೇ ದಾನವನ್ನು ಅವನಿಗೆ ವಿಧಾನ ಮಾಡ್ತು. ಎಷ್ಟು ಅದ್ಭುತವಾದದ್ದು ಶಕ್ತಿ ದಾನಕ್ಕಿದೆ ಅಂತನ್ನೋದನ್ನು ಅನುಭವಿಸಿ ನೋಡಬೇಕು. ಹಾಗಾಗಿ ದಾನ ಮನುಷ್ಯನ ಮನೋನಿಗ್ರಹಕ್ಕೆ ಕಾರಣ ಅನ್ನೋದು ಒಂದು ಅಂಶ. ಎರಡನೇದ್ದು ಸ್ವಧರ್ಮೋ, 3 ನಿಯಮ, 4 ಯಮ, 5 ಶ್ರುತಾನಿ, 6 ಸದ್ವ್ರತಾನಿ ಚ ಕರ್ಮಾಣಿ, 6 ಹೇಳಿದ್ದಾನೆ, 6 ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಅಂತ ಕೃಷ್ಣ ಹೇಳಿದ್ದಾನೆ ಇಲ್ಲಿ ಉಪದೇಶ ಮಾಡುವ. ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಅನಾಲಿಸಿಸ್ ಮಾಡ್ಬೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ ಪ್ರಶ್ನೆ ಹೀಗೆ ಬಂತು, ಅಲ್ಲಿ ಉತ್ತರ ಕೊಡುವಾಗ ಅಂದ, ಚಂಚಲಂ ಹಿ ಮನಃ ಕೃಷ್ಣ. ಕೃಷ್ಣ, ನೀನೇನೋ ಮನಸ್ಸನ್ನು ನಿಗ್ರಹಿಸ್ಕೋ, ಎಲ್ಲ ಸರಿ ಹೋಗ್ತದೆ ಅಂತ ಇದ್ದಿ. ಮನಸ್ಸು ಬಹಳ ಚಂಚಲ. ಯಾರಾದರೂ ಗಾಳಿಯನ್ನು ಕೈಯಲ್ಲಿ ಹಿಡಿ ಅಂದರೆ ಸಾಧ್ಯವಾಗ್ತದ ಕೃಷ್ಣ? ಮನಸ್ಸು ಗಾಳಿ ಇದ್ದ ಹಾಗೆ. ಗಾಳಿ ಕೈಯಲ್ಲಿ ಹಿಡ್ಕೊಂಡು ಬಾ ಅಂದರೆ, ನೀರನ್ನು ಬಟ್ಟೆಯಲ್ಲಿ ಹಿಡ್ಕೊಂಡು ಬಾ ಅಂದರೆ, ಇದು ಯಾವ ಸೀಮೆ ನ್ಯಾಯ? ಹಾಗೆ ನೀನು ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡು ಬಾ ಅಂತನ್ನೋದು ಅದು ದುಸ್ಸಾಧ್ಯ ಅನ್ನಿಸ್ತದೆ ನನಗೆ ಅಂತ ಅರ್ಜುನ ಪ್ರಶ್ನಿಸಿದ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ಮನಸ್ಸು ಚಂಚಲ ಹೌದು, ನಾನು ಒಪ್ತೇನೆ, ಆದರೆ ನಿಗ್ರಹ ಅಸಾಧ್ಯ ಅನ್ಬೇಡ. ನಿಗ್ರಹ ಅಸಾಧ್ಯ ಅನ್ಬೇಡ. ಯಾಕೆ ಸಾಧ್ಯ ಅನ್ಲಿಕ್ಕೆ ಕೃಷ್ಣ ಕೊಟ್ಟ ಅಲ್ಲಿಯ ಉತ್ತರ ಇಲ್ಲಿ ವಿಸ್ತಾರ. ಅದಕ್ಕೆ ಅರ್ಜುನನ ಉಪದೇಶದಲ್ಲಿ ಬಂದ ಗೀತೆಯೇ ಅದು ಸಂಕ್ಷೇಪ. ಉದ್ಧವ ಗೀತೆ ಇದೆಯಲ್ಲ, ಅದು ವಿಸ್ತಾರ ಅಂತ ಭಾವಿಸ್ಬೇಕು. ಅಲ್ಲಿ ಏನು ಹೇಳಿದ ಕೃಷ್ಣ? ವೈರಾಗ್ಯೇಣತು ಕೌಂತೆಯ, ಇದು ಗೀತೆಯ ಮಾತು. ವೈರಾಗ್ಯದಿಂದ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಕೇವಲಂ ಅಂತಂದಿದ್ದಾರೆ. ಮನುಷ್ಯನಲ್ಲಿ ಬರುವ ಅಭ್ಯಾಸ, ಮನಸ್ಸು ಇವತ್ತೇ ನಿಯಂತ್ರಣಕ್ಕೆ ಬರ್ತದೆ ಅಂತ ಯಾವತ್ತೂ ಹೇಳಿಲ್ಲ ಕೃಷ್ಣ. ಅವನಿಗೆ ಗೊತ್ತು ಮನೋನಿಯಂತ್ರಣ ಕಷ್ಟ ಅಂತ. ಅಭ್ಯಾಸದಿಂದ ಹಾಗೂ ವೈರಾಗ್ಯದಿಂದ ಮನಸ್ಸನ್ನು ನಿಯಂತ್ರಿಸ್ಕೋ ಅಂತ ಇಷ್ಟು ವಿವರಣೆ ಮಾಡಿದ್ದ. ಅದೇ ಇಲ್ಲಿ ಉದ್ಧವ ಗೀತೆಯಲ್ಲಿ ಹೇಳುವಾಗ ದಾನವನ್ನು ಮನೋನಿಗ್ರಹಕ್ಕೆ ಕಾರಣ ಅಂತ ಹೇಳಿಬಿಟ್ಟ. ದಿನನಿತ್ಯ ದಾನ ಮಾಡು. ಸ್ವಧರ್ಮವನ್ನು ಮನೋನಿಗ್ರಹಕ್ಕೆ ಕಾರಣ ಅಂತ ಎರಡನೇದು ಹೇಳ್ದ. ಸ್ವಧರ್ಮ ಯಾವುದು? ಮನುಷ್ಯನಿಗೆ ಸ್ವಧರ್ಮ ಅಂದ್ರೇ ಗೊತ್ತಿಲ್ಲ. ಸ್ವಧರ್ಮದ ವಿವರಣೆ ಮಾಡಿಕೊಳ್ಬೇಕಲ್ಲ. ಮನುಷ್ಯ ಸ್ವಧರ್ಮ ಅನ್ನೋ ಪದದಿಂದ ಏನು ತಗೊಳ್ಲಿಕ್ಕೆ ಸಾಧ್ಯ?
ಸ್ವವಿಹಿತವಾದಂತಹ ವೃತ್ತಿಯನ್ನು ಆಚರಣೆ ಮಾಡಿಕೊಂಡು ಭಕ್ತಿಯಿಂದ ದೇವರ ಪೂಜಾರೂಪವಾಗಿ ಮಾಡುವ ಶಾಸ್ತ್ರವಿಹಿತವಾದ ಕರ್ಮಗಳಿಗೆ ಸ್ವಧರ್ಮ ಅಂತ ಹೆಸರಂತೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತ ಗೀತಾ ಭಾಷ್ಯದಲ್ಲಿ ಭಗವತ್ಪಾದರು ನಮಗೆ ಹೇಳಿಕೊಟ್ಟಂತಹ ಮಾತು. ಇಡೀ ಭಗವದ್ಗೀತೆಯ ಎಸೆನ್ಸ್ ಆಫ್ ಭಗವದ್ಗೀತಾ. ಇಡೀ ಭಗವದ್ಗೀತೆಯ ಎಸೆನ್ಸ್ ಏನು? ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತಂದಿದ್ದಾರೆ. ತನಗೊಂದು ವಿಹಿತವಾದ ವೃತ್ತಿ, ಅದರಲ್ಲಿ ಮತ್ತು ವಿಶೇಷವಾಗಿ ದೇವರಲ್ಲಿ ಭಕ್ತಿ, ಅದನ್ನು ಒಳಗೊಂಡೇ ಭಗವಂತನ ಆರಾಧನಾ ರೂಪವಾಗಿ ಧರ್ಮವನ್ನು ಮಾಡಬೇಕು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಭೋಗ್ಯಾಚಿಸದೆ. ಇದನ್ನು ಸ್ಪಷ್ಟಪಡಿಸಿದ್ದಾರೆ ಜಗನ್ನಾಥದಾಸರು. ಇದನ್ನೇ ನಾವು ಅದನ್ನು ಮಾಡಲೇಬೇಕು. ಆ ಸಮಯಕ್ಕೆ ಆವಾಗಲೇ ಮೊದಲು ವಿವರಣೆ ಕೊಡುವಾಗ ಹೇಳಿದ್ದೆ ನಾನು, ಪ್ರಿಯವ್ರತ ಮತ್ತು ಸನತ್ ಕುಮಾರರಿಗೆ ಉಪದೇಶದ ವ್ಯವಸ್ಥೆ. ಅಲ್ಲಿ ಸ್ಪಷ್ಟಪಡಿಸ್ತಾರೆ ಭಗವತ್ಪಾದರು 5ನೇ ಸ್ಕಂದದಲ್ಲಿ. ಏನಂತ ಹೇಳ್ತಾರೆ? ವಿಷ್ಣುನಾ ವಿಹಿತೋ ಧರ್ಮ. ಭಗವಂತ ಯಾರಿಗೆ ಯಾವ ವಯಸ್ಸಿನಲ್ಲಿ ಯಾವುದನ್ನು ವಿಧಾನ ಮಾಡಿರ್ತಾನೆ ಅವನದನ್ನು ಮಾಡಲೇಬೇಕು. ಭಕ್ತಿಯಿಂದ ಮಾಡಬೇಕು, ವೃತ್ತಿಪರತೆಯನ್ನು ಕಾಪಾಡಿಕೊಂಡು ಮಾಡಬೇಕು. ಅವಾಗ ಅದು ಸ್ವಧರ್ಮ ಅಂತ ಅನಿಸ್ತದೆ. ಅಲ್ಲಿ ಲೋಪ ಮಾಡಬೇಡ ಅಂತಂತಾನೆ. ಅಲ್ಲಿ ಲೋಪ ಮಾಡಲೇಬಾರ್ದು. ಒಂದು ವೇಳೆ ಕೆಲವೊಮ್ಮೆ ಸಮಯದಲ್ಲಿ ಏನೋ ಒಂದು ಒತ್ತಡಕ್ಕೆ ಸಿಕ್ಕಾಕೊಂಡು ಒಂದಿಷ್ಟು ಲೋಪ ನಮ್ಮಿಂದ ನಡೆಯೋ ಹಾಗಾಗ್ತದೆ. ಯಾಕಂದ್ರೆ ನಾವ್ಯಾರೂ ಪೂರ್ಣರಲ್ಲ. ಭಗವಂತ ಅಂತಾನೆ ಆಚರಣೆಯಂತೂ ಸ್ವಧರ್ಮದ್ದೇನ. ಆ ಲೋಪವನ್ನು ಭಗವಂತ ಸಹಿಸಿ ಅನುಗ್ರಹ ಮಾಡ್ತಾನಂತೆ. ಸ್ವಧರ್ಮ ವಿಗುಣ ಅಪಿ ಶ್ರೇಯ ಏವ ಪರಧರ್ಮಾತ್ ಭಯಾವಹಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಇದು ಕೃಷ್ಣನ ಗೀತೆಯಲ್ಲಿ ಬರುವಂಥ ಮತ್ತೊಂದು ಮಾತು. ಹಾಗಾಗಿ ಸ್ವಧರ್ಮ ಪಾಲನೆ ಮನುಷ್ಯ ನಡೆಸ್ತಾ ಅಂದರೆ ತಾನಾಗೆ ಮನಸ್ಸು ನಿಯಂತ್ರಣಕ್ಕೆ ಬರ್ಲಿಕ್ಕೆ ಶುರು ಆಗ್ತದಂತೆ. ಬೇರೆ ಅವಕಾಶವೇ ಇಲ್ಲ ಅವನಿಗೆ. ಅಲ್ಲ, ಬೇರೆ ಕಾರ್ಬಾರ್ ಮಾಡ್ಲಿಕ್ಕೆ ಅವಕಾಶ ಬರಬೇಕಲ್ಲ. ಯಾಕೆ ಸ್ವಧರ್ಮದಲ್ಲಿ ರತನಾಗಿರ್ತಾನೆ. ಎಂಥ ಅದ್ಭುತ ನೋಡ್ರಿ ಇವರಿಗೆಲ್ಲ. ಬಲಿಚಕ್ರವರ್ತಿ ಭಾರಿ ಅದ್ಭುತವಾದಂಥ ದಾನ ಮಾಡ್ತಾನೆ. ಅದರ ನಂತರದಲ್ಲಿ ಧರ್ಮರಾಜ ಮಾಡಿದ. ರಾಜಸೂಯಾಗದ ಅತಿ ಹೆಚ್ಚು ದಾನಶೂರ ಅಂದರೆ ಯಾರಾಗಿದ್ದ? ಧರ್ಮರಾಜ. ಏನು ಅನ್ನದಾನ, ಎಷ್ಟು ಬಂಗಾರದ ದಾನ. ಯಾಗ ಇಡೀ ಜಗತ್ ಪ್ರಸಿದ್ಧ, 3 ಲೋಕ ಪ್ರಸಿದ್ಧ ಆಯಿತು. ಅದರಿಂದಲೇ ಧರ್ಮರಾಜನಿಗೆ ಅನಿಸ್ತಂತೆ, ಇನ್ಯಾರು ಇರ್ಲಿಕ್ಕಿಲ್ಲ, ಇಷ್ಟೊಂದು ವ್ಯೂಸು ನನ್ನ ಯಾಗಕ್ಕೆ ಬಂದಿದೆ ಅಂದ್ಕೊಂಡಾತ. ಇನ್ನು ನಾನು ಮಿಲಿಯನ್ ಟ್ರಿಲಿಯನ್ ಲೆವೆಲಲ್ಲಿದ್ದೇನೆ ಈಗ ಅಂತ. ಒಮ್ಮೆ ಕೃಷ್ಣ ಅವನನ್ನು ವಿಹಾರ ಮಾಡಿ ಬರೋಣ ಬಾರೋ ಧರ್ಮರಾಜ, ಎಲ್ಲ ಯಾಗದ್ದೆಲ್ಲ ಮುಗಿದಿದೆ, ಎಲ್ಲ ಹೇಗಿದ್ರು ಜವಾಬ್ದಾರಿ ಆಯಿತು ಅಂದ. ಇದ್ದಕ್ಕಿದ್ದ ಹಾಗೆ ಸುತಳ ಲೋಕ ಕರೆದುಕೊಂಡು ಹೋದ. ನೋಡ್ತಾನೆ ಬಲಿ ಚಕ್ರವರ್ತಿನ ಧರ್ಮರಾಜ ಪತ್ತೆ ಹಚ್ಚಿದ. ಬಲಿ ಗೊತ್ತಿದೆ ಯಾರು ಅಂತ, ಧರ್ಮರಾಜ ಯಾರು ಅಂತ ಗೊತ್ತಿದೆ. ಕೃಷ್ಣ ಬಂದಲ್ಲ ಅಂತ ಸ್ವಾಗತ ಮಾಡಿದ ಧರ್ಮರಾಜನನ್ನು, ಕೃಷ್ಣನನ್ನು, ಇಬ್ಬರನ್ನು ಕೂಡಿಸಿದ. ಬಹಳ ಸಂತೋಷ ಆಯಿತು ಅಂದ. ಕೃಷ್ಣ ಧರ್ಮರಾಜನ ಬಗ್ಗೆ ಬಲಿಗೆ ಹೇಳಲಿಕ್ಕೆ ಶುರು ಮಾಡಿದ. ಯಾರು ಗೊತ್ತಲ್ಲ, ಏನು ತಿಳಿದಿದೆ, ಏನು ದಾನ ಮಾಡಿದ. ಮಹಾಭಾರತದಲ್ಲಿ ಸ್ವಧರ್ಮದ ಬಗ್ಗೆ ಯೋಚಿಸ್ರಿ, ದಾನದ ಬಗ್ಗೆ ಯೋಚಿಸ್ರಿ ಅನ್ನಲಿಕ್ಕೆ ಈ ಕಥೆಗಳನ್ನು ಹೇಳ್ತಾರೆ ನಮಗೆ. ಒಂದು ಗಂಟೆ ಇಟ್ಟಿದ್ರಂತ ಹಸ್ತಿನಾಪುರದಲ್ಲಿ. ಒಂದು ಬಾರಿ 10,000 ಜನರ ಪೂರ್ಣ ಅನ್ನದಾನ ಮುಗಿದ್ರೆ ಒಂದ್ಸಲಿ ಗಂಟೆ ಹೊಡಿತಿತ್ತಂತೆ. ಹಿಂಗೆ ಅಲ್ಲಲ್ಲಿ ಗಂಟೆ ವ್ಯವಸ್ಥೆ ಮಾಡಿದ್ರಂತೆ. ಇಂಥ ಗಂಟೆಗಳು ದಿನ 200-300 ಬಡಿತಿದ್ವಂತೆ. ಅಂದರೆ ಅದು ಎಷ್ಟು 1000 ಅನ್ನದಾನ ಆಗಿರಬೇಕು? ಅಷ್ಟು 1000 ಅನ್ನದಾನ ನಿಮಗೆ ಲೆಕ್ಕಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದಾನ ಮಾಡಿದಾನೋ, ಸಾಮಾನ್ಯ ಅಲ್ಲ ಅಂತ. ಕೃಷ್ಣ ಸರ್ವಜ್ಞ ಸರ್ವೇಶ್ವರ ಧರ್ಮರಾಜನನ್ನು ವಿಹಾರಕ್ಕೆ ಕರ್ಕೊಂಡೋಗಿ ಬಲಿಚಕ್ರವರ್ತಿಯ ಮುಂದೆ ಇವನ ದಾನವನ್ನು ಪ್ರಶಂಸೆ ಮಾಡಿದ.
ಸರಿ, ಬಲಿ ಸುಮ್ಮನಿರ್ಬೇಕಲ್ಲ. ಕೃಷ್ಣ ಪ್ರಶಂಸೆ ಮಾಡ್ತಿದ್ದಾನೆ ಅಂದರೆ ತಾನು ಒಬ್ಬ ದಾನ ಮಾಡಿದವನೇ ಅಲ್ವ. ದಾನದಲ್ಲಿ ಬಲಿ ಚಕ್ರವರ್ತಿಯನ್ನು ಕಡಿಮೆನೇ, ಸುಮ್ಮನೆ ಇಲ್ಲ ಆತ. ಬಲಿ ಹೇಳ್ದ, ಅದೇನು ದಾನ ಮಾಡಿದೆಯೋ ಮಾರಾಯ ನೀನು. ನಾನು ನನ್ನ ಕಾಲದಲ್ಲಿ ದಾನಕ್ಕೆ ಅಂತ ಕರಿತಿದ್ರೆ ಒಬ್ಬರೂ ಬರ್ತಿರ್ಲಿಲ್ಲ, ನಿನಗಷ್ಟು ಜನ ಬಂದ್ರಲ್ಲ, ಅದು ಹೇಗೆ ಅಂತ ಕೇಳಿದ್ನಂತ. ನೋಡಿ, ಈ ಆ್ಯಂಗಲಲ್ಲಿ ಯೋಚನೆ ಆದರೂ ಮಾಡ್ತೇವ ನಾವು? ಸ್ವಧರ್ಮ ಹಾಗೂ ದಾನದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ, ವಿಶೇಷವಾದ ತತ್ವ ಅಡಗಿದೆ ನೋಡಿ. ಯಾಕೆ ಅಂತ ಕೇಳ್ದ ಧರ್ಮರಾಜ. ನಿನ್ನ ಕಾಲದಲ್ಲಿ ದಾನಕ್ಕೆ ಕರೆದ್ರೆ ಯಾಕೆ ಬರ್ತಿರ್ಲಿಲ್ಲ ಬ್ರಾಹ್ಮಣರು? ಅದಕ್ಕೆ ಆತ ಹೇಳ್ದ, ಎಷ್ಟು ಕಷ್ಟ ಇತ್ತು ನನ್ನ ಕಾಲದಲ್ಲಿ ದಾನಕ್ಕೆ ಯಾರಾದರೂ ಒಬ್ಬರನ್ನು ಕರ್ಕೊಂಡು ಬರಬೇಕು ಅಂದರೆ, ಅನ್ನದಾನಕ್ಕೆ, ದ್ರವ್ಯದಾನಕ್ಕೆ. ಕಾರಣ ಹೇಳು. ಅದಕ್ಕೆ ಬಲಿ ಹೇಳ್ತಾನೆ ಧರ್ಮರಾಜ, ಯಾರನ್ನಾದ್ರೂ ಮನೆಗೆ ನಾಳೆ ದಾನಕ್ಕೆ ಬರ್ರಿ ಅಂದರೆ ಯಾವ ಸಮಯಕ್ಕೆ ಬರಬೇಕು ಅಂತ ಕೇಳ್ತಿದ್ರಂತೆ. ಬೆಳಗ್ಗೆ ಬಂದು ತೊಗೊಂಡೋಗ್ರಿ, ಅದಕ್ಕೇನಂತೆ ಅಂತಿದ್ದ ಬಲಿ. ಬೆಳಗ್ಗೆ ಯಾವ ಸಮಯ ಅಂತಿದ್ರಂತೆ. ಬೆಳಗ್ಗೆ ಯಾವ ಸಮಯ? ಬರ್ರಿ, ಸೂರ್ಯೋದಯ ಆದ್ಮೇಲೆ ನೀವು ಬರ್ಲಿಕ್ಕೆ ಅಡ್ಡಿ ಇಲ್ಲ, ಸೂರ್ಯೋದಯಕ್ಕೆ ಬಂದ್ಬಿಡ್ರಿ ಅಂತಿದ್ನಂತೆ. ಅದು ಹೇಗೆ ಬರಬೇಕು? ಸೂರ್ಯೋದಯಕ್ಕೆ ಅರ್ಘ್ಯ ಕೊಡೋದು ಬೇಡವಾ? ಅರ್ಘ್ಯ ಕೊಡೋದು ಬಿಟ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದಲ್ಲ ಬಲಿ ಚಕ್ರವರ್ತಿ. ಸರಿ, ಹಾಗಾದ್ರೆ ಸೂರ್ಯೋದಯ ಅರ್ಘ್ಯ ಕೊಟ್ಟು ಬರ್ರಿ ಅಂತಿದ್ದ. ಅದಕ್ಕೆ ಅವ್ರು ಅಂತಿದ್ರಂತೆ, ಅರ್ಘ್ಯ ಕೊಟ್ಟ ಮೇಲೆ ಮತ್ತೆ ನಾವು ಗಾಯತ್ರಿ ಜಪ ಮಾಡದೆ ಬರ್ಲಿಕ್ಕಾಗ್ತದ? ಸಮಯಕ್ಕೆ ಗಾಯತ್ರಿ ಜಪ ಮಾಡಬೇಕು. ಸಂಧ್ಯಾಂ ಸಮಯೇ ಉಪಾಸೀತ ಕಾಲೇ ಸಂಧ್ಯಾಂ ಅಂತ ವೇದ ಹೇಳ್ತದೆ. ಮನುಷ್ಯನಿಗೆ ಸಿದ್ಧಿ ಯಾಕಾಗಲ್ಲ? ಸಂಧ್ಯಾ ವಂದನೇನು ಶುಚಿರ್ವಾ ಅಶುಚಿರ್ ವಿಪ್ರಹ ಕಾಲೇ ಸಂಧ್ಯಾಂ ಸಮಾಚರೇತಂತ ಸ್ಮೃತಿ ವಾಕ್ಯ. ನೀನು ಶುದ್ಧವಾಗಿದ್ಯೋ ಅಶುದ್ಧವಾಗಿದ್ಯೋ ಅಂತ ವಿಚಾರ ಮಾಡ್ತಾ ಕಾಲ ಹರಣ ಮಾಡಬೇಡ. ಸಮಯ ಆಗಿದೆ ಅಂದ ಕೂಡಲೇ ಅರ್ಘ್ಯ ಕೊಟ್ಟು ಜಪ ಮಾಡಿಬಿಡು, ಅದು ಸಿದ್ಧಿ ಆಗಿಬಿಡ್ತದೆ. ಆ ಸಮಯಕ್ಕೆ ಪ್ರಾಧಾನ್ಯ, ಸಂಧ್ಯಾ ಕಾಲಕ್ಕೆ ಮಹತ್ವ. ಸ್ವಲ್ಪ ಅಶುಚಿಯಾಗಿದೆನಲ್ಲ ಅಂತ ಚರ್ಚೆ ಮಾಡಿ ಆ ಕಾಲವನ್ನು ಮೀರಿಬಿಟ್ರೆ ಅದು ಮತ್ತೆ ಎಷ್ಟು ಫಲ ಕೊಡಬೇಕಿತ್ತೋ ಕೊಡಲ್ಲ. ಅವಾಗ ಇವತ್ತು ಫೇಲ್ ಆಗಿರೋದು ಅದಕ್ಕೆ. ಸಮಯಕ್ಕೆ ಮಾಡ್ಬೇಕಂತ. ಈ ಕೆಲವ್ರು ಈ ಸಮಯದೊಳಗೆ ಕೂಗೋದನ್ನು ಹೆಂಗೆ ಇಟ್ಕೊಂಡಿದ್ದಾರೆ ನೋಡ್ರಿ, ಮೈಕಲ್ಲಿ ಸಮಯಕ್ಕೆ ಕೂಗ್ಬಿಡ್ತಾರೆ ಅವ್ರು. ನಿಮ್ದು ಏನಾದ್ರು ನೀವು ಮನೆಯೊಳಗೆ ಏನು ಜಪ ಮಾಡ್ತೀರೋ ನಮಗೆ ಗೊತ್ತಿಲ್ಲ, ಅವರಂತೂ ಸಮಯಕ್ಕೆ ಹಾಕ್ತಾರೆ. ಸಮಯಕ್ಕೆ ಮಾಡಬೇಕು ಅಂತಿದೆ. ಅವರು ಹೇಳಿದರು, ನೋಡು ಧರ್ಮಶಾಸ್ತ್ರ ಹೀಗೆ ಹೇಳ್ತದೆ, ಬಲಿ ನೀನು ತಿಳಿದವನಪ್ಪ, ಬಲಿ ಚಕ್ರವರ್ತಿ ರಾಜನ್, ನೀನು ಕರೆದಾಗ ಇಲ್ಲ ಅನ್ಲಿಕ್ಕೆ ಬರಲ್ಲ ನಮಗೆ, ನಾವು ಬರೋಣ ಅನ್ಕೊಂಡಿದ್ವಿ, ಆದರೆ ಜಪ ಸಮಯಕ್ಕೆ ಮಾಡ್ಬೇಕಾಗ್ತದೆ, ಹೇಗೆ ಬರೋಣ ಹೇಳು ಅಂತಿದ್ರಂತೆ. ಸರಿ, ಮುಗಿಸಿ ಬರ್ರಿ ಅಂತಿದ್ದ ಇವ. ಅದಕ್ಕೇನಂತೆ, ಗಾಯತ್ರಿ ಜಪ ತಾನೆ, ಅದು ಒಂದು 10 ಮಾಡ್ತಾರೆ, ಮುಗಿಸ್ಕೊಂಡು ಬರ್ಲಿಕ್ಕೆ 10 ಗಾಯತ್ರಿ ಜಪ ಮಾಡಿ ಮುಗಿಸಿ ಬರ್ತೀರಿ ಅಂತಾದರೂ ನಾನು ಕಾಯ್ತೇನೆ, ಬರ್ರಿ ಮುಗಿಸಿ ಅಂತಿದ್ದ. ಏನನ್ಬೇಕು ಅವರೆಲ್ಲ? ಏನು ಬಲಿ ನೀನೇ ಹೀಗಂದ್ರೆ ಹೇಗೆ? ರಾಜನಾಗಿ 10 ಮಾಡೋದ ಗಾಯತ್ರಿ ಯಾರಾದರೂ? 10 ಅಧಮ ಪಕ್ಷ, ದಶಾವರಾಂ 100 ಮಧ್ಯಮ ಪಕ್ಷ, ಸಹಸ್ರ ಪರಮಾಂ ದೇವೀಂ ಅಂತ ಸ್ಮೃತಿ ಇದೆ. ನೋಡು, 1000 ಗಾಯತ್ರಿ ಮಾಡಿದ್ರೆ ಉತ್ತಮ ಪಕ್ಷ. ನಾವು 10 ಮಾಡೋ ಅಧಮ ಪಕ್ಷದವರಲ್ಲ. ನಿನಗೇ ದಾನ ಮಾಡಿದ್ರೆ ಇಷ್ಟು ಉತ್ತಮವಾದ ದಾನ ಮಾಡಬೇಕು ಅಂತಿದೆ ಅಂದಮೇಲೆ ಇಸ್ಕೊಳ್ಳಿಕ್ಕೆ ಬರ್ಬೇಕಾದ ನಾವು 1000 ಮಾಡಿ ಬರ್ಬೇಕಲ್ವೇನೋ? ಹಾಗಾಗಿ ನಮಗೆ 10 ಮಾಡಿ ನೀವು ಬಂದು ದಾನಕ್ಕೆ ಬಂದ್ಬಿಡ್ರೆ ಆಚಾರ್ಯ ಅಂದ್ರೆ ನಮಗೆ ಸಮಯ ಆಗಲ್ಲ, ಅದು ಸರಿ ಹೋಗಲ್ಲ, 1000ನೇ ಮಾಡಬೇಕು ಅಂತಿದ್ರಂತೆ. ಇಡೀ ದಿನಚರಿಯನ್ನ ತಮ್ಮ ಸ್ವಧರ್ಮದ ಜೊತೆಯಲ್ಲಿ ಅಂಟಿಸಿ ಅದನ್ನು ಅವ್ರ ಕರ್ತವ್ಯದ ರೂಪದಲ್ಲಿಯೂ ಪಾಲನೆ ಮಾಡಿ, ನೀನು ಕರಿತಿರುವ ದಾನಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳ್ಬಿಡ್ತಿದ್ರಂತೆ. ಯಾಕೆ ಕರಿಬೇಕು ಹೇಳ್ರಿ ದಾನಕ್ಕೆ? ವ್ಯತ್ಯಾಸ ಅರ್ಥ ಆಗ್ತದೆ. ಈಗ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು, ಒಂದು ಮೆಸೇಜ್, ಮತ್ತೆ ನಾಳೆ ಬರ್ತೀರಾ ಅಂದರೆ ನೀವೇನು ಬರೋದು ಬೇಡ, ನೀವೆಲ್ಲಿ ಹೇಳ್ರಿ ಅಡ್ರೆಸ್, ಲೊಕೇಶನ್ ಕಳಿಸ್ರಿ, ನಾವು ಅಲ್ಲಿ ಆ ಟೈಮಲ್ಲಿ ಇರ್ತೀವಿ. ಇದು ಅಂದರೆ ಇವರು ನಿಂದಿಸ್ತಿದ್ದೇನೆ ಅಂತ ಭಾವಿಸಬೇಡಿ, ಅದು ಅವರವ್ರದ್ದೇ ವ್ಯವಸ್ಥೆಗಳು ಬೇರೆ ಇದೆ. ಇವರನ್ನು ವ್ಯಂಗ್ಯ ಮಾಡಿ ನಮಗೇನು ಆಗಬೇಕಾಗಿಲ್ಲ, ಅವರನ್ನು ಹೊಗಳಿಯೂ ಏನು ಆಗಬೇಕಿಲ್ಲ. ಸ್ವಧರ್ಮದ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಇದ್ರ ಬಗ್ಗೆ ನಾವು ಚರ್ಚೆನೇ ಮಾಡದೆ ಹೋದರೆ ನಾವು ಯಾವತ್ತು ಮೇಲ್ ಬರಬೇಕು? ಇದು ನಮ್ಮ ಸಮಸ್ಯೆ. ದಾನ ಇಸ್ಕೊಳ್ಳೋನ ಸ್ವಧರ್ಮವನ್ನು ಯೋಚಿಸ್ಬೇಕಲ್ಲ. ಇದನ್ನು ಬಲಿ ಹೇಳ್ದ, ನೀನು 1000 ಜನರಿಗೆ ಊಟಕ್ಕೆ ಹಾಕ್ಸಿದಿ ಅಂದರೆ ಒಬ್ಬ ರಾಜನಾಗಿ
ಎಷ್ಟು ಜನರ ಕಡೆಯಲ್ಲಿ ಧರ್ಮ ಬಿಡಿಸಿದೆ ಅಂತ ಬೈದ್ನಂತ. ಬಿಡಿಸಿದೆ. ಈಗ ಅವರು ಬಹಳ ದೂರದಿಂದ ಬರಬೇಕು. ನೀನು ಊಟಕ್ಕೆ ಕರೆದಿದ್ದಿ, ರಾಜ ಊಟಕ್ಕೆ ಕರೆದಿದ್ದಾನೆ, ದಾನಕ್ಕೆ ಕರೆದಿದ್ದಾನೆ, ರಕ್ಷಣೆಗೆ ಕರೆದಿದ್ದಾನೆ ಅಂತ ಮನೆಯಿಂದ ಬರಬೇಕು. ಮನೆ ಒಳಗಿದ್ದಾಗ ಮಾಡುವ ಧರ್ಮ ಮನೆಯಿಂದ ಹೊರಗೆ ಬಂದಾಗ ಅರ್ಧಕ್ಕೆ ಇಳಿತದೆ ಅಂತ ಧರ್ಮಶಾಸ್ತ್ರ. ಗೃಹೇ ಪೂರ್ಣಂ ಸಮಾಚರೇತ್, ಮನೆಯಲ್ಲಿ ಪೂರ್ಣ ನಡೀತದೆ. ಮನೆಯಿಂದ ಊರಿಗೆ ಹೊರಟ ಅಂದ್ರೆ ಗ್ರಾಮಾಂತರಕ್ಕೆ ಧರ್ಮ ಎಲ್ಲಿಗೆ ಇಳಿತದೆ? ಅರ್ಧ ಇಳಿತದೆ. ಅರ್ಧಕ್ಕೆ ಇಳಿದ್ರೆ ಪಾತ್ರ, ದ್ರವ್ಯ, ಕಾಲಗಳೆಲ್ಲ ನ್ಯೂನ ಆಗ್ತದೆ. ಸಹಜ ಅಲ್ವೇ? ನೀವು ನಿಮ್ಮೂರಿನಲ್ಲಿ ನಿಮ್ಮ ಮನೆಯೊಳಗೆ ಮಾಡುವಂಥ ವ್ಯವಸ್ಥೆಗೂ ಬೇರೆ ಊರಿಗೆ ಹೋದಾಗ ಅದರದ್ದು 4 ಅಂಶ, 4 ಅಂಶವೂ ಮಾಡ್ಲಿಕ್ಕೆ ಆಗ್ತಿರಲ್ಲ ಅಲ್ಲಿ. ಹಾಗಾದ್ರೆ ನೀನು ಸಾವಿರಾರು ಜನರಿಗೆ ದಾನ ಮಾಡಿದೆ ಅಂತ ಹೇಳದೆಲ್ಲ ಈಗ ಬಂದು ಕೊಚ್ಚಿಕೊಂಡೆಲ್ವೋ? ಎಷ್ಟು ಜನರ ಕಡೆಯಿಂದ ಧರ್ಮ ಬಿಡಿಸಿದಿ ನೀನು ಅಂತ ಕೇಳಿದ್ನಂತ. ನೀನು ನಿನ್ನ ದಾನ ಮಾಡದೆ, ಅನ್ನದಾನ ಮಾಡದೆ ಅನ್ನೋ ಹೆಗ್ಗಳಿಕೆ ಮುಖ್ಯವೋ, ಒಬ್ಬ ರಾಜನಾಗಿ ಅಷ್ಟು ಜನ ಬ್ರಾಹ್ಮಣರು ತಮ್ಮ ಕಾಲ ಕಾಲಕ್ಕೆ ಮಾಡ್ತಾ ಇದ್ದಂತಹ ಜಪವನ್ನ, ಮನೆಯಲ್ಲಿ ಮಾಡುತ್ತಾ ಇದ್ದಂತಹ ಅಧ್ಯಯನವನ್ನ, ಅಧ್ಯಾಪನವನ್ನ ಎಲ್ಲ ನಿಲ್ಲಿಸಿ ಇಲ್ಲಿ ಕರೆಸಿ 1000 ಜನ, 1,00,000 ಜನರಿಗೆ ಊಟಕ್ಕೆ ಹಾಕಿಸಿದೆ ಅಂತ ಕೊಚ್ಕೊಳ್ತಿದ್ದೀಯಲ್ಲ, ಇದು ಯಾವ ಸೀಮೆ ಧರ್ಮನೋ ಅಂತ ಕೇಳಿದ್ನಂತೆ. ಧರ್ಮರಾಜನ ಮುಖ ಹಿಂಗಾಗಿತ್ತಂತೆ. ಹಿಂಗಾಗಿತ್ತು, ಎಷ್ಟು ಅರಳಿತ್ತು ಪಾಪ, ಮುಖ ಹಿಂಗಾಯ್ತು. ಕೃಷ್ಣ ಧರ್ಮರಾಜನ ಮುಖ ನೋಡಿದ, ಅವನ ಬೆನ್ನಿನ ಮೇಲೆ ಒಂದು ಹೊಡೆದು, ಸ್ವಲ್ಪ ಹಿರಿಯ ಅಲ್ಲ, 4 ಒಳ್ಳೆ ಮಾತು ಉಪದೇಶದ್ದು ಹೇಳ್ತಾನೆ, ನೀ ತಲೆ ಕೆಡಿಸ್ಕೊಬೇಡ, ನಡಿ ಹೋಗೋಣ, ಸಾಕು, ಇಷ್ಟೇ ಕರ್ಕೊಂಡ್ ಬಂದಿದ್ದೆ ನಿನ್ನ, ನಡಿ ಹೋಗೋಣ, ಮೇಡ ಹಸ್ತಿನಾವತಿಗೆ ಹೋಗೋಣ ಬಾ ಅಂತ ಕರ್ಕೊಂಡ್ ಬಂದ್ಬಿಟ್ಟು. ಇದು ನಡೀತಾ ಇದೆ ಇವತ್ತು. ನಮ್ಮಿಂದ ದಾನವೋ ಧರ್ಮವೋ ಸಮಯಕ್ಕೆ ಇನ್ನೊಬ್ಬರಿಗೂ ಧರ್ಮ ಮಾಡಿಸಿ ನಾವು ಧರ್ಮ ಮಾಡೋದು ಹೇಗೆ? ನಾನೊಬ್ಬ ದಾನ ಮಾಡಿಬಿಟ್ಟೆ, ಅವನು ಏನು ಮಾಡಿದ್ರು ನಾ ತಗೊಂಡು ಏನು ಮಾಡಲಿ ಅಂತ ಅನ್ನೋದು ಹೇಗೆ? ಯೋಚಿಸ್ಬೇಕು ನಾವೆಲ್ಲ ಇದನ್ನ. ಸಮಯ ಶಾಸ್ತ್ರಗಳು ಯಾವುದಕ್ಕೆ ಕೊಟ್ಟಿದೆ, ಎಲ್ಲ ವಿಷಯದಲ್ಲೂ ಅಪ್ಲೈ ಮಾಡ್ಕೊಳ್ಬೇಕಾದಂತಹ ವ್ಯವಸ್ಥೆ ಇದೆ ನಮ್ಮಲ್ಲಿ. ಅದನ್ನು ಆಲೋಚಿಸ್ಬೇಕು. ದಾನಂ ಸ್ವಧರ್ಮೋ. ಒಬ್ಬ ವ್ಯಕ್ತಿಯನ್ನು ನಾವು ಹೇಳ್ತೇವೆ, ನೀನು ಬಾ ನಾಳೆ ಅಂತ ಹೇಳ್ತೇವೆ. ಇದು ದೊಡ್ಡಿಸ್ಟಿಕೆ ಅಲ್ಲ, ಅದು ಮಧ್ಯಾಹ್ನ ಬರ್ರಿ ಅಂತಂತೇವೆ. ಆಮೇಲೆ ಮಧ್ಯಾಹ್ನ ಆತ ಅಂತಾನೆ, ಮಧ್ಯಾಹ್ನ ಬರಬೇಕಾ? ಹೌದೌದು ಮಧ್ಯಾಹ್ನನೇ ಬರಬೇಕು. ಹಾಗಾದ್ರೆ ಮಧ್ಯಾಹ್ನದ ಅರ್ಗೆ ಕೊಟ್ಟು ಬರಲಿ, ಆಮೇಲೆ ಬರಲಿ ಅಂತ ಕೇಳ್ತಾನೆ. ಕೊಟ್ಟು ಬಾ ಅಂದ್ರೆ ಧರ್ಮ ಉಳಿಸಿದ ಹಾಗಾಗ್ತದೆ. ಇಲ್ಲ ನಾನಂತೂ ಬೇಗ ಮುಗಿಸ್ಬಿಡ್ತೀನಿ, ನಿನ್ನ ಹಣೆ ಬಾರ ಏನೋ ನನಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಧರ್ಮ ಮಾಡಿದ ಅಂತ ತಿಳ್ಕೊಳ್ಬೇಕಾ, ಅವನ ಧರ್ಮವನ್ನು ಬಿಡಿಸಿದ ಅಂತ ತಿಳ್ಕೊಳ್ಬೇಕಾ? ಯೋಚಿಸಿ. ಧರ್ಮ ಅಂತ ಹೆಸರಿನಲ್ಲಿ ಎಷ್ಟು ವ್ಯಾಪಾರೀಕರಣ ನಡೆದಿದೆ. ಪುಣ್ಯದ ಹೆಸರಿನಲ್ಲಿ ಪಾಪ, ನರಕ, ಸ್ವರ್ಗಗಳ ಹೆಸರಿನಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ. ನಾವು ತಿಳ್ಕೊಂಡದ್ದೇ ಧರ್ಮನೋ ಅಥವಾ ಧರ್ಮ ಅಂತ ಒಂದು ಬೇರೆನೇ ಇದೆ, ಅದನ್ನು ನಾವು ತಿಳಿಲಿಕ್ಕೆ ಹೋಗಿಲ್ವೋ? ಇದನ್ನ ಯಾವಾಗ ಯೋಚನೆ ಮಾಡೋದು ನಾವೆಲ್ಲ? ಇದನ್ನು ಬಹಳ ಗಂಭೀರವಾಗಿ ಯೋಚಿಸ್ಬೇಕಿವತ್ತು. ಇದು ಹೇಗಾಗಿದೆ ಅಂದರೆ, ನಮ್ಮ ಪ್ರಧಾನಮಂತ್ರಿಗಳು ಮಾತಾಡುವಾಗ ಅಂತಿರ್ತಾರಲ್ಲ, ಕೆಲವರು ರೇನ್ ಕೋಟ್ ಹಾಕ್ಕೊಂಡೇ ಬಚ್ಚಲ್ ಮನೆಯಲ್ಲಿ ಸ್ನಾನ ಮಾಡ್ತಾರಂತೆ. ಹಂಗಾಗಿದೆ ಧರ್ಮದ ಹೆಸರಿನಲ್ಲಿ ನಮ್ದೆಲ್ಲ. ಇದು ನಮ್ಮ ಸ್ಥಿತಿ. ಬರೀ ಸುಳ್ಳು, ಬರೀ ಮೋಸ. ಆದರೆ ಎಲ್ಲ ಕಡೆ ಲಕ್ಷ ಬ್ರಾಹ್ಮಣ ಭೋಜನ ನಡೀತಾ ಇದೆ, ಎಲ್ಲ ಕಡೆಯಲ್ಲೂ ಧರ್ಮದ ಉಪದೇಶಗಳು ನಡೀತಾ ಇದೆ, ಉಪನ್ಯಾಸಗಳು ನಡೀತಾ ಇದ್ದಾವೆ. ಎಲ್ಲರೂ ಅದಕ್ಕೆ ಬೇಕಾದಂಥ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೇವೆ. ಅಂದರೆ ನಾವೆಲ್ಲ ಭಾರೀ ಪುಣ್ಯವಂತರಾಗಿದ್ದೇವೆ ಅಂತ ನಲದಾಡ್ತಿದ್ದೇವೆ. ಯಾಕೆ ಈ ಕಥೆ ಬಲಿಚಕ್ರವರ್ತಿಯ ಮೂಲಕನೇ ಹೇಳ್ತೇವೆ ಅಂತಂದ್ರೆ, ನಮ್ಮ ಪುಣ್ಯ ಪಾಪಗಳನ್ನ ಕದ್ದೊಯ್ಯುವ ಕೆಲಸ ಕೊಟ್ಟಿರೋದೇ ಬಲಿಗಂತೆ. ಇದು ವಾಮನ ಪುರಾಣ ಹೇಳ್ತದೆ. ನೀನೇನೇ ಮಾಡು, ಇಂಥ ಎಷ್ಟೆಲ್ಲ ಎಡವಟ್ಟು ಮಾಡಿರ್ತೇವೆ ಅಷ್ಟೆಲ್ಲ ಪುಣ್ಯಗಳನ್ನು ಕದ್ದೊಯ್ಯೋನು ವಾಮನ, ಬಲಿಚಕ್ರವರ್ತಿ ಅಂತ. ಈ ಮಿಸ್ಇಂಟರ್ಪ್ರಿಟೇಷನ್ ಇವು ಬಹಳ ಮನುಷ್ಯನಿಗೆ ಘಾತಕ. ಹಾಗಾಗಿ ಸ್ವಧರ್ಮವನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಧರ್ಮಸ್ಯ ವಚನಂ ಶ್ರೇಯ, ಧರ್ಮಜ್ಞಾನಂತೂ ದುಷ್ಕರಂ ಅಂತ ಕರೀತಾರೆ. ಧರ್ಮದ ಮಾತುಗಳ ಆಡ್ಲಿಕ್ಕೆ ಬಹಳ ಚಂದ ಅಂತ, ಏನು ಅದ್ಭುತ. ಆದರೆ ಯಾವುದು ಧರ್ಮ ಅಂತ ತಿಳ್ಕೊಳ್ಳೋದೇ ಕಠಿಣ ಆಗಿಬಿಟ್ಟಿರ್ತದಂತೆ. ಇದು ಧರ್ಮ ಅಂತ ತಿಳ್ಕೊಳ್ಳುವಾಗ ಅಷ್ಟು ಸುಲಭ ಇಲ್ಲ. ನಮ್ಮ ಆ್ಯಂಗಲ್ ಅಲ್ಲಿ ಬಹಳ ದೊಡ್ಡದು ಧರ್ಮ ಅದು.
ಆದರೆ ಇನ್ನೊಬ್ಬರ ಸಂವೇದನೆಯ ವಿಷಯದೊಳಗೆ ಅದೇನಾಗಿರಬೇಡ, ಇನ್ನೊಬ್ಬರ ವೇದನೆ ಕೊಡೋದ್ರಲ್ಲಿ ಅದೇನಾಗಿರಬೇಡ, ಅದನ್ನು ಯೋಚಿಸಲೇ ಇಲ್ಲಲ್ಲ ನಾವು. ಹೀಗೆ ಬಹಳ ವಿಶಾಲ ದೃಷ್ಟಿಯ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಂಡು ಶ್ರೀಕೃಷ್ಣನ ಮಾತಿನಲ್ಲಿ ಬರುವ ಸ್ವಧರ್ಮವನ್ನು ಪಾಲನೆ ಮಾಡಬೇಕು. ಅಂದರೆ ಅದು ಮನೋನಿಗ್ರಹಕ್ಕೆ ಕಾರಣ ಆಗ್ತದೆ ಅಂತ ಅರ್ಥ. ಸ್ವಧರ್ಮೋ ನಿಯಮ 12 ಇದ್ದಾವೆ, ಯಮ 12 ಇದ್ದಾವೆ. ಅವುಗಳನ್ನು ಪಾಲನೆ ಮಾಡಲಿಕ್ಕೆ ಕೃಷ್ಣ ಹೇಳ್ತಾನೆ. ಪತಂಜಲಿ ಯೋಗಶಾಸ್ತ್ರದಲ್ಲಿ ನಿಯಮ ಮತ್ತು ಯಮದ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಕೊಟ್ಟದ್ದನ್ನು ನೋಡ್ತೇವೆ ಯೋಗ ಸೂತ್ರಗಳಲ್ಲಿ. ಕೃಷ್ಣ ಇದೇ ವಿಷಯದೊಳಗೆ ಹೇಳುವಾಗ ಮುಂದೆ ಯಮ ಹಾಗೂ ನಿಯಮಗಳ ಬಗ್ಗೆ ತಾನೇ ವಿವರಣೆಯನ್ನು ಕೊಡ್ತಾನೆ. ಅದನ್ನು ವಿಸ್ತಾರವಾಗಿ ನೋಡಬೇಕು. ಆಮೇಲೆ ಶ್ರುತಾನಿ ಶಾಸ್ತ್ರಗಳು, ಸಚ್ಚಾಸ್ತ್ರದ ಶ್ರವಣ ಮಾಡಿರ್ತೇವೆ, ಅದು ಮನಸ್ಸಿಗೆ ಕಾರಣವಾಗ್ತದೆ. ಕರ್ಮ ಸದ್ವ್ರತಗಳು, ಒಳ್ಳೆಯ ವ್ರತಗಳ ಆಚರಣೆ, ಅದರ ಹಿನ್ನೆಲೆ ಏನು, ವ್ರತಗಳ ಆಚರಣೆಯ ಹಿನ್ನೆಲೆ ಏನು, ಕಾರಣ ಏನು, ಉದ್ದೇಶ ಏನು, ಬೇರೆ ಏನಲ್ಲ, ಮನಸ್ಸು ನಿಗ್ರಹಿತ ಆಗ್ಬೇಕಂತ. ಅಂತಿಷ್ಟು ಭಿಕ್ಷುಗೀತೆಯಲ್ಲಿ ಹೇಳುವ ಮಾತು ಶ್ರೀಕೃಷ್ಣನ ಬಾಯಲ್ಲಿ ಬಂದದ್ದನ್ನು ನಾವು ನೋಡಿದ್ವಿ. ಕೊನೆಗವನೇ ಅಂತಾನೆ, ಯಾರಿಗೆ ಈಗ ಹೇಳಿದ್ದ ಎಲ್ಲ ಕಾರಣಗಳಿಂದ ಮನಸ್ಸು ನಿಗ್ರಹಿತ ಆಗಿರ್ತದೆ, ಅವನಿನ್ನೇನು ಮಾಡಿದ್ರೇನು, ಯಾರಿಗೆ ಇವನ್ನೆಲ್ಲ ಮಾಡಿದ್ರೂ ಮನಸ್ಸು ನಿಗ್ರಹಿತ ಆಗಿರಲ್ಲ, ಅವನಿನ್ನೇನು ಮಾಡಿದ್ರೇನು ಅಂತ ಮಾತನ್ನು ಮುಗಿಸ್ತಾನೆ. ಮನೋವಶೇನ್ನೇ ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿಭಿಃ ಕಿಂ ವದ ತಸ್ಯ ಕೃತ್ಯಂ ಅಸಂಯತಂ ಯಸ್ಯ ಮನೋ ವಿನಶ್ಯೇತ್ ದಾನಾದಿಭಿಶ್ಚೇದಪರಂ ಕಿಮೇಭಿಃ. ನೋಡಿ, ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ, ಯಾರ ಮನಸ್ಸು ಈಗಾಗಲೇ ಪ್ರಶಾಂತವಾಗಿದೆ ಅವನು ದಾನಾದಿಗಳನ್ನು ಮಾಡಿ ಏನು ಲಾಭ? ಯಾರ ಮನಸ್ಸು ಮಾಡಿದ್ರೂ ಇನ್ನು ಪ್ರಶಾಂತವಾಗ್ತಾ ಇಲ್ಲ, ಮಾಡಿದ್ರೆ ಏನು ಲಾಭ? ಇನ್ನೇನು ಹೆಚ್ಚು ವಿವರಣೆ ಬೇಕಿಲ್ಲ ಈ ಶ್ಲೋಕಕ್ಕೆ. ನೋಡಿ ಹೇಗಿದೆ ಧ್ವನಿ, ಇದಕ್ಕೆ ಕಾವ್ಯದಲ್ಲಿ ಧ್ವನಿ ಅಂತ ಹೆಸರು, ಸಾಹಿತ್ಯ ಶಾಸ್ತ್ರದಲ್ಲಿ. ಇಂಥ ಶ್ಲೋಕ ಎಷ್ಟೋ ವೇದವ್ಯಾಸರು ಆಡಿದ್ದಾರೆ. ಇಂಥ ಅನೇಕ ಮಾತುಗಳು ಭಿಕ್ಷುಗೀತೆಯಲ್ಲಿ ಬಂದದ್ದನ್ನು ಕೂಡ ಮನುಷ್ಯ ಗಮನಿಸಬೇಕು ಅಂತ ತಿಳಿಸ್ತಾ, ಇಂಥ 11ನೇ ಸ್ಕಂಧದ ಮುಂದೆ ಅದೇ ಪುರೂರವನ ಐಳಗೀತೆಯನ್ನು ಕೂಡ ತಿಳಿಸಿ ಯೋಗಗಳ ವಿಸ್ತಾರವನ್ನು ಕೃಷ್ಣ ಪರಮಾತ್ಮ ವ್ಯಾಖ್ಯಾನ ಮಾಡಿ ಈ ಸ್ಕಂಧದ ಅಂದರೆ ಈ ಉಪದೇಶದ ಭಾಗವನ್ನು ಮುಕ್ತಾಯ ಮಾಡ್ತಾನೆ. ಉದ್ಧವನಿಗೆ ಹೇಳಿದ್ನಂತೆ ಕೃಷ್ಣ, ನೀನಿಲ್ಲಿರಬೇಡ ಅಂತಂದ. ಇಲ್ಲಿರಬೇಡ ಅಂದ, ಮತ್ತೆ ಎಲ್ಲಿ ಹೋಗಬೇಕು? ಇಲ್ಲಿ ನೀನು ಬದರಿಕಾಶ್ರಮಕ್ಕೆ ಹೋಗು ಅಂತ ಹೇಳಿದ್ದಾನೆ. ಉಪದೇಶ ಮುಗಿದ ಮೇಲೆ ಬದರಿಕಾಶ್ರಮದೊಳಗೆ ವಾಸ ಮಾಡ್ಕೊಂಡು ಇದ್ಬಿಡು. ಆ ಬದರಿಕಾಶ್ರಮ ಅಂದಾಗ ಇವತ್ತಿಗೂ ಕೂಡ ಉದ್ಧವನಿಗೆ ಬದರಿನಾರಾಯಣನ ಸನ್ನಿಧಾನದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರಂತೆ, ಭಾಗವತ ಹೇಳುವಂತೆ. ಹಾಗಾಗಿ ನಾರಾಯಣನ ದರ್ಶನ ಮಾಡೋದಲ್ಲದೇನೆ ಉದ್ಧವನ ದರ್ಶನ ಮಾಡಬೇಕಂತ ವಿಶೇಷ. ಇನ್ನೂ ಅವನಿಗೆ ಆ ಬದರಿ ಬಿಟ್ಟು ಹೋಗೋ ಪ್ರಶ್ನೆನೇ ಬಂದಿಲ್ಲ. ಎಲ್ಲೆಲ್ಲಿ ಭಾಗವತ ಪುರಾಣ ನಡೀತದೆ ಅಲ್ಲೆಲ್ಲ ಉದ್ಧವ ಬರ್ತಾನೆ ಅಂತ ಒಂದು ಐತಿಹ್ಯನೂ ಇದೆ. ಹಾಗಾಗಿ ಉದ್ಧವನ ವಿಶೇಷವಾದಂತಹ ಸನ್ನಿಧಾನ. ಉದ್ಧವ ಬರುವಾಗ ಕೈಯಲ್ಲಿ ಒಂದು ಪಾತ್ರೆ ಬೇರೆ ತಂದಿರ್ತಾನಂತೆ. ಪದ್ಮಪುರಾಣ ಹೇಳ್ತದೆ, ಕಂಚಿನ ಪಾತ್ರೆ ಅವನ ವಾದ್ಯ ಅಂತ. ಪ್ರಹ್ಲಾದಸ್ತಾಳಧಾರಿ ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ. ಪ್ರಹ್ಲಾದ ಭಾಗವತ ನಡೆಯುವ ಸನ್ನಿಧಿಯಲ್ಲಿ ತಾಳ ತರಿಸಿರ್ತಾನೆ. ತಾಳ ಶ್ಲೋಕ ರಾಗವಾಗಿ ಹೇಳ್ತಾ ಇದ್ರೆ ತಾಳ ಬೇಡವೆ, ಅದನ್ನೆಲ್ಲ ಆತ ಮಾಡ್ಕೊಳ್ತಾನೆ. ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ, ಕಂಚಿನ ವಾದ್ಯ. ಈ ಘಟ ಅಂತ ಕರೀತಾರಲ್ಲ, ಘಟ ಅಂತ, ಮೃದಂಗ ಘಟ ಹಾಗೆ ಇದ್ದಂಗೆ ಕಂಚಿನದೊಂದು ವಾದ್ಯ ಇದೆ, ಅದನ್ನು ಆತ ಮಾಡ್ತಾನೆ. ಅದನ್ನು ಅವನು ತೊಗೊಂಡು ಬಂದಿರ್ತಾನೆ. ಅರ್ಜುನ ಮತ್ತು ಇಂದ್ರ ಬರ್ತಾರೆ. ಇಂದ್ರ ಮೃದಂಗ ತರ್ತಾನೆ ಭಾಗವತ ನಡೆಯುವಾಗ. ರಾಗ ಜೋಡಿಸ್ಕೊಡ್ಲಿಕ್ಕೆ ಅರ್ಜುನ ಬಂದಿರ್ತಾನಂತ. ರಾಗ ಸರಿಯಾಗಿ ಎತ್ತಿಕೊಡ್ಬೇಕಾಗ್ತದೆ ಶ್ಲೋಕದ ರಾಗಗಳನ್ನು. ಹೀಗೆ ಭಾಗವತ ಪುರಾಣ ನಡೆದಲ್ಲೆಲ್ಲ ಇವರು ಸನ್ನಿಹಿತರಾಗ್ತಾರೆ. ನಾರದರು ವೀಣೆಯನ್ನು ಧರಿಸಿ ಬಂದಿರ್ತಾರೆ, ಮಹತಿ ವೀಣೆಯನ್ನು. ಇಷ್ಟು ಹೇಳಿ ಮಧ್ಯ ಮಧ್ಯದಲ್ಲಿ ಭಗವಂತನ ಸರ್ವೋತ್ತಮತೆ ಬಂದಾಗೆಲ್ಲ ಜಯ ಜಯ ಅಂತ ಜಯಘೋಷ ಮಾಡಲಿಕ್ಕೆ ಅಂತ ಸನತ್ ಕುಮಾರರು ಬಂದಿರ್ತಾರಂತೆ. ಇದು ಭಾಗವತ ನಡೆದಾಗ
ಎಲ್ಲರ ಕಣ್ಣಿಗೆ ಕಾಣದೆ ಹೋದರೂ ಅದೃಶ್ಯ ರೂಪದಿಂದ ಇವರು ಬಂದಿರ್ತಾರೆ ಅಂತ ತಿಳಿಸ್ತದೆ. ಅಂಥ ಅದ್ಭುತ ಅಂತ ಉದ್ಧವನ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಿದೆ ಬೇರೆ ಪುರಾಣದಲ್ಲಿ, ಅದನ್ನು ಅನುಸಂಧಾನಕ್ಕೆ ತರಬೇಕು. ಇಷ್ಟು ಹೇಳಿ ಕೃಷ್ಣ ಪರಮಾತ್ಮ ಅವನನ್ನು ಅನುಗ್ರಹ ಮಾಡಿ ಕಳಿಸ್ತಾನೆ. ಹೋಗುವಾಗ ದಾರಿಯಲ್ಲಿ ವಿದುರ ಸಿಗ್ತಾನೆ. ಸಿಕ್ಕ ವಿದುರನಿಗೆ ಮೈತ್ರೇಯರು ಭಾಗವತ ಧರ್ಮವನ್ನು ಉಪದೇಶ ಮಾಡ್ತಾರೆ, ಅವರಿಂದ ಮಾಡಿಸ್ಕೊ ಅಂತ ಹೇಳು ಅಂತಂದ. ವಿದುರನಿಗೆ ಆಸೆ ಇತ್ತು ಕೃಷ್ಣನಿಂದ ಭಾಗವತ ಧರ್ಮ ಕೇಳಬೇಕು ಅಂತ. ಅದಕ್ಕೆ ಕೃಷ್ಣ ಉದ್ಧವನ ಮೂಲಕ ಅವನಿಗೆ ವ್ಯವಸ್ಥೆ ಮಾಡಿಸಿದ. ಆಮೇಲೆ ಉದ್ಧವ ಬದರಿಕಾಶ್ರಮಕ್ಕೆ ಅಂತ ತೆರಳಿದ. ಶ್ರೀಕೃಷ್ಣ ತನ್ನದೇ ಆದಂತಹ ಯೋಗ ಶಕ್ತಿಯಿಂದ ತಾನು ಐಕ್ಯವನ್ನು ತನ್ನ ಮೂಲ ರೂಪಕ್ಕೆ ಅಂತ ಬಂದು ಹೊಂದಿದ. ದೇವತೆಗಳು ಪುಷ್ಪವೃಷ್ಟಿಗೈದರು ಅಂತ ಚರಿತ್ರೆಯನ್ನು ಹೇಳ್ತಾರೆ. ಹೀಗೆ ಭಾಗವತದ 11ನೇ ಸ್ಕಂಧದ ಕೊನೆಗೊಳ್ಳುವಂಥ ಭಾಗ ಯಯೇ ತದ್ದೇವದೇವಸ್ಯ ವಿಷ್ಣೋ ಕರ್ಮಾಣ್ಯರ್ಮ ಚ ಕೀರ್ತಯೇತ್ ಶ್ರದ್ಧಯಾಮರ್ತ್ಯ ಸರ್ವಪಾಪೈ ಪ್ರಮುಚ್ಯತೆ. ದೇವದೇವಸ್ಯ ವಿಷ್ಣೋ, ಭಗವಂತ ಸರ್ವೋತ್ತಮ, ಅವನ ಈ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೆ ಶ್ರದ್ಧೆಯಿಂದ ಹೇಳ್ತಾರೆ, ಸಕಲ ಪಾಪಗಳು ಪರಿಹಾರ ಆಗ್ತಾವೆ, ಅವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳಿ ಇತ್ತಂ ಹರೇರ್ ಭಗವತೋ ರುಚಿರಾವತಾರಂ ವೀರ್ಯಾಣಿ ಚಾಸ್ಯ ಚರಿತಾನಿ ಚ ಮಂಗಲಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯೋ ಭಕ್ತಿಂ ಪರಾಂ ಪರಮಹಂಸಗತೌ ಲಭೇತ. ಪರಮಹಂಸಗತೋ ಪರಾಂ ಭಕ್ತಿಂ ಲಭೇತ. ಈ ರೀತಿ ಭಗವಂತನ ಚರಿತ್ರೆಯ ಮಂಗಳಕರವಾದ ಮಹಿಮೆಯನ್ನು ಶ್ರವಣ ಮಾಡಿದರೆ, ಹೇಳಿದರೆ, ಕೇಳಿದರೆ ಉತ್ತಮವಾದ ಭಕ್ತಿ ವೃದ್ಧಿ ಆಗ್ತದೆ ಅಂತ ಮುಕ್ತಾಯ ಮಾಡುವಾಗಲೂ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಏಕಾದಶ ಸ್ಕಂಧಗತ ಪದರತ್ನಾವಲಿ ಸ್ತುಯಂ ಅಧಿಗ್ರೀವಂ ಮುಕುಂದಸ್ಯ ವನಮಾಲೇವ ರಾಜತ. ಇದು ವಿಜಯಧ್ವಜರ ಮಾತು. ಏಕಾದಶ ಸ್ಕಂಧದಲ್ಲಿ ಏನೆಲ್ಲ ತತ್ವಗಳಿವೆ, ಒಂದೊಂದು ರತ್ನದಂತಿದೆ. ಆ ರತ್ನದ ಮಾಲೆಯನ್ನು ಮಾಡಿದ್ದೇವೆ. ಯಾರ ಕೊರಳಿಗೆ ಹಾಕಬೇಕು? ಮುಕುಂದಸ್ಯ ಅಧಿಗ್ರೀವಂ, ಭಗವಂತನ ಕುತ್ತಿಗೆಗೆ ಇದೇ ಮಾಲೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ವಿಜಯಧ್ವಜ ತೀರ್ಥರು ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಶ್ರೀಮದ್ ಭಾಗವತ ಬಾದರಾಯಣ ರೂಪಿ ಭಗವಂತ ರಚನೆ ಮಾಡಿಕೊಟ್ಟದ್ದು. ವೇದವ್ಯಾಸ ದೇವರ ಅನುಗ್ರಹ ನಮ್ಮ ಮೇಲೆಲ್ಲ ಆಗಬೇಕು. ಶುಕಾಚಾರ್ಯರು ಪರೀಕ್ಷಿದ್ರಾಜರ ಸಂವಾದದಲ್ಲಿ ಬಂದದ್ದು, ಸೂತ ಶೌನಕರ ಸಂವಾದದಲ್ಲಿ ಮೂಡಿದ್ದು, ಶ್ರೀಕೃಷ್ಣ ಉದ್ಧವ ವಸುದೇವ ನಾರದರು, ಹೀಗೆ ಇವರೆಲ್ಲರ ಸಂವಾದದಲ್ಲಿ ಬಂದದ್ದನ್ನು ಯಥಾಮತಿ 5 ದಿನಗಳ ಕಾಲ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಪೂರ್ಣ ಹೇಳಿದ್ದೇನೆ ಅಂತ ಅರ್ಥ ಅಲ್ಲ. ಸಮುದ್ರ ಸ್ನಾನ ಮಾಡಿದ ಹಾಗೆ ಲೆಕ್ಕ. ಸಮುದ್ರ ಸ್ನಾನ ಸಂಕಲ್ಪ ಬಹಳ ಸಮಯ ಹಿಡಿತದೆ, ಸಮುದ್ರ ಸ್ನಾನದ ಸಂಕಲ್ಪ. ಆದರೆ ಸ್ನಾನ ಬಹಳ ಬೇಗ ಆಗ್ತದೆ. ನಮಗೆ ಆ ಅಲೆಗಳು ರಭಸದಿಂದ ಮೇಲ್ಮೇಲೆ ಬಂದು ಬಡಿತಿರ್ತವೆ. ಆ ಹೆದರಿಕೆಯಲ್ಲೇನೆ ನಾವು ಸುಮ್ಮನೆ ಒಂದು ತಂಬಿಗೆಯಲ್ಲಿ ಸ್ವಲ್ಪ ಸಿಕ್ಕರೆ ಸಾಕಪ್ಪ ಅಂತ ಪ್ರೋಕ್ಷಣೆ ಮಾಡ್ಕೊಂಡು ಬಂದಿರ್ತೀವಿ. ಭಾಗವತದ 11ನೇ ಸ್ಕಂಧವು ಸಮುದ್ರದಂತೆ. ಪ್ರವಚನ ಮಾಡ್ತೇವೆ ಅನ್ನೋ ಸಂಕಲ್ಪ ಮಾತ್ರ ಬಹಳ ದೀರ್ಘವಾಗಿ ಮಾಡಿದ್ದೇವೆ. ಸ್ನಾನ ಮಾತ್ರ ಸುಮ್ಮನೆ ಪ್ರೋಕ್ಷಣೆ ಮಾಡಿದಾಗ ಮಾಡ್ಕೊಂಡಿದ್ದೇವೆ. ಆದರೆ ಭಗವಂತ ಅದಕ್ಕೂ ನಮ್ಮನ್ನು ಅನುಗ್ರಹಿಸ್ತಾನೆ ಅನ್ನೋ ವಿಶ್ವಾಸ ಹಿರಿಯರು ಯಾವ ಶಿಷ್ಟ ಆಚರಣೆಯಲ್ಲಿ ತಂದಿದ್ದಾರೆ ಇದನ್ನು, ಅದರ ತಕ್ಕಂತೆ ಕೆಲವು ವಿಷಯಗಳನ್ನು ಹೇಳೋ ಪ್ರಯತ್ನ ಅಷ್ಟೇ. ಮಧ್ಯದಲ್ಲಿ ಏನೋ ಲೌಕಿಕ ವಿಷಯ ಉದಾಹರಣೆ ಕೊಟ್ಟಂತಹ ಲೌಕಿಕ ವಿಷಯಗಳಿದ್ದರೆ ಅದನ್ನೆಲ್ಲ ದೂರ ಸರಿಸಿ ತಾತ್ವಿಕವಾದ ವಿಷಯಗಳು ಎಲ್ರಿಗೂ ಹಿಡಿಸುವಂತಹದ್ದು 4 ಮಾತುಗಳಿದ್ದರೆ ಅದನ್ನು ಮಾತ್ರ ಸಜ್ಜನರು ಸ್ವೀಕರಿಸ್ರಿ ಅಂತ ಕೇಳ್ತಾ, ದೋಷಗಳು ಏನೇ ಇದ್ದರೂ ಅದು ನನ್ನ ಬುದ್ಧಿಯಿಂದ ಬಂದದ್ದಷ್ಟೇ. ಶುಭಾನ್ ಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್. ನಮ್ಮ ಬಾಯಿಯಿಂದ ಬರುವಂಥ ಅನೇಕ ತಪ್ಪುಗಳೆಲ್ಲ ನಮ್ಮ ಪಾಪಗಳಿಂದ. ಅದೇ ಗುಣಗಳು ಬರ್ತಾವೆ ಅಂದರೆ ಅದು ನಮ್ಮ ಗುರುಗಳ ಅನುಗ್ರಹದಿಂದ. ಹೀಗೆ ನಾವು ಅನುಸಂಧಾನ ಮಾಡಲಿ ಅಂತ ಭಗವತ್ಪಾದರು ಹೇಳಿಕೊಟ್ಟಿದ್ದಾರೆ. ಆ ಕಾರಣದಿಂದ ಪ್ರಕೃತ ಗುರುಗಳಾದ ಶ್ರೀ ಬಾಳ್ಗಾರಾಚಾರ್ಯರು ಹಾಗೂ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಪಾಠ ಮಾಡಿ ಅನುಗ್ರಹಿಸಿದಂಥ ಇಬ್ಬರು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ತತ್ವಾಭಿಮಾನಿ ದೇವತೆಗಳು ನಿಮ್ಮೆಲ್ಲರೊಳಗೂ ಇದ್ದು ಶ್ರವಣ ಮಾಡಿಸಿ ನನ್ನೊಳಗಿದ್ದು ಹೇಳಿಸುವ ಪ್ರೇರಣೆ ಮಾಡಿದ್ದಾರೆ. ಅವರನ್ನು ಪ್ರೇರಣೆ ಮಾಡಿದವರು ಮುಖ್ಯ ಪ್ರಾಣದೇವರು.
ಆ ಮುಖ್ಯ ಪ್ರಾಣನ ಅಂತರ್ಗತನಾದ ಭಾಗವತಾದಿ ಸಮಸ್ತ ಶಾಸ್ತ್ರ ಪ್ರತಿಪಾದ್ಯ ಹಾಗೂ ಕರ್ತೃ ಎನಿಸಿದಂತಹ ಅಂಬೃಣೀಪತಿ ವೇದವ್ಯಾಸ ಭಿನ್ನನಾದ ಕುಲದೇವತಾ ಇಷ್ಟದೇವತಾ ಮಾಸ ಗ್ರಾಮ ದೇವತಾತ್ಮಕನಾದಂತಹ ಭೂವರಾಹ ಭಿನ್ನನಾದ ಸನ್ನಿಹಿತ ಲಕ್ಷ್ಮೀ ವೆಂಕಟೇಶನಿಂದ ಭಿನ್ನನೂ ಆದಂತಹ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಭಾಗವತದ ಪ್ರವಚನ ಮಾಲಿಕೆಯ ಮಂಗಳ ಇದು ಫಲ ಕೊಡುವಂತೆ ದೇವರಿಗೆ ಪ್ರೀತಿಯಾಗುವಂತಾಗಿದೆ ಅನ್ನಲಿಕ್ಕೆ ಪ್ರಾರಂಭ ವೈಕುಂಠರಾಮನನ್ನು ಪೂಜಿಸುವ ಕೂಡಲಿ ಅಕ್ಷೋಭ್ಯ ತೀರ್ಥ ಮಠಾಧೀಶರಿಂದ ಪ್ರಾರಂಭ ಆಯಿತು. ಮೊದಲನೇ ಸ್ಕಂಧ. ಆಶ್ಚರ್ಯ ಅಂದರೆ ನಿನ್ನೆ ಶ್ರೀ ತ್ರೈಲೋಕ್ಯ ಆಚಾರ್ಯ ಮೂಲ ಸಂಸ್ಥಾನಾಧೀಶ್ವರರಾದ ಸೋದೆ ಮಠದ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಆಗಮನ ಆಗಿ ಉಪಸಂಹಾರದ ಒಂದು ಅನುಗ್ರಹ ಭಾಷಣವೂ ನಿನ್ನೆ ಆಗಿದೆ. ಹಾಗಾಗಿ ಇದು ಮಾಧ್ವ ಪರಂಪರೆಯಲ್ಲಿ ಬಂದ ಇಂಥ ಯತಿವರೇಣ್ಯರ ಜ್ಞಾನಿಗಳ ಮೂಲಕವಾಗಿ ಈ ಪುರಾಣದ ವಿಶೇಷ ಉಪಕ್ರಮ ಹಾಗೂ ಉಪಸಂಹಾರ ನಮ್ಮ ಗುಡಿ ವಿಜಯೇಂದ್ರ ಗುಡಿಯವರಿಗೂ ಶ್ರೀಶ ಗುಡಿ ಈ ಎಲ್ಲ ಗುಡಿ ಬಂಧುಗಳಿಗೂ ಕೂಡ ಅವರಷ್ಟೇ ಅಲ್ಲ, ಎಲ್ಲ ಗುಡಿ ಬಂಧುಗಳು ಶ್ರೋತೃಗಳಾದ ನಾವು ನೀವು ವಕ್ತೃಗಳು ಎಲ್ಲರಿಗೂ ಇದು ಶ್ರೇಯಸ್ಸನ್ನು ಉಂಟು ಮಾಡುವಂತಾಗಿದೆ ಅಂತ ಭಾವಿಸಿ ನಮ್ಮ ಶ್ರೀಶ ಗುಡಿಯ ಪ್ರಯತ್ನ ಅದು ಶ್ಲಾಘನೀಯವಾದದ್ದು. ಇನ್ನೂ ವಯಸ್ಸು ಸಣ್ಣದಿದ್ದಾಗಲೂ ಪುರಾಣಗಳ ಶಾಸ್ತ್ರಗಳ ಪಾಠ ಪ್ರವಚನದ ಅಭಿರುಚಿ ಇದು ಅವನಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತಷ್ಟು ಶ್ರೇಯಸ್ಸನ್ನು ಕೊಡಲಿ, ಈ ಇನ್ನಷ್ಟು ಶ್ರೇಯೋಭಾಗಿ ಅವನಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಹಾಗಾಗಿ ಶ್ರೀಶ ಗುಡಿಗೆ ಆ ಇಬ್ಬರು ದಂಪತಿಗಳು ಅಪೇಕ್ಷೆ ಪಡೋದೇ ಯಾವಾಗಲೂ ನಮ್ಮ ಮಗನಿಗೊಂದು ಒಳ್ಳೆಯದಾಗಲಿ ಅಂತ. ಎಲ್ಲ ತಂದೆ ತಾಯಂದ್ರ ಭಾವನೆ ಮಕ್ಕಳಿಗೆ ಏಳಿಗೆ ಆಗಲಿ ಅಂಥೇಳಿ ಇರ್ತದೆ, ಅವರಿಗೆ ಯಾವ ಕೆಡುಕಿನ ಭಾವನೆ. ಹಾಗಾಗಿ ಆ ಇಬ್ಬರು ವಿಜಯೇಂದ್ರ ಗುಡಿ ದಂಪತಿಗಳು ಶ್ರೀಶನ ಶ್ರೇಯೋಭಿಲಾಷಿಗಳಾಗಿ ಅವನು ಮಾಡ್ತಾ ಇರುವ ಈ ಭಾಗವತ ಜ್ಞಾನ ಯಜ್ಞಕ್ಕೆ ಹಿಂದೆ ಅವರೂ ಕೂಡ ನಿಂತು ಅವರು ಹೆಚ್ಚು ಪ್ರೇರಣೆ ಮಾಡಿ ತಾವೂ ಕೂಡ ಈ ಕಾರ್ಯದೊಳಗೆ ಭಾಗವಹಿಸಿದ್ದಾರೆ. ಆದ್ದರಿಂದ ಅವರಿಗೂ ನಮ್ಮ ವಿಜಯೇಂದ್ರ ಗುಡಿಯವರ ಮಗಳು ಅಳಿಯ ಅವರಿಗೂ ಅವರ ಮೊಮ್ಮಕ್ಕಳಿಗೂ ಶ್ರೇಯಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಇನ್ನೇನು ಹೆಚ್ಚಿನ ಮಾತುಗಳನ್ನು ಹೇಳುವ ಕಾರಣ ಇಲ್ಲ ಅಂದ್ಕೊಳ್ತೇನೆ. ನನ್ನ ಪರಿಚಯ ಅಂತೂ ತಮಗೆಲ್ಲ ಇದ್ದೇ ಇದೆ. ಆದ್ದರಿಂದ ಇನ್ನು ತಾವೆಲ್ಲ ಶ್ರೋತೃಗಳಲ್ಲಿ ಹೆಚ್ಚು ಭಗವದ್ಗೀತಾ ಮಹಿಳಾ ಮಂಡಳಿಯವರ ಸಹಕಾರ, ತೊರ್ವಿಗಲ್ಲಿಗೂ ಭಗವದ್ಗೀತಾ ಮಹಿಳಾ ಮಂಡಳಿಗೂ ವಿಶೇಷ ನಂಟಸ್ತಿಕೆ. ಹಾಗಾಗಿ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದು ಅವರಿಗೂ ಭಗವಂತ ಅನುಗ್ರಹಿಸಲಿ. ಇನ್ನಿತರ ಎಲ್ಲ ಶ್ರೋತೃಗಳು ಭಾಗವಹಿಸಿದ್ದಾರೆ ಆಫ್ಲೈನ್ ಆನ್ಲೈನ್ ಮೂಲಕವಾಗಿ. 100 ಜನ ಶ್ರವಣ ಮಾಡಿದ್ದಾರೆ 11ನೇ ಸ್ಕಂದ ಭಾಗವತ. ತುಂಬ ಕಠಿಣ ಆದ್ದರಿಂದ ಅದರ ಬಗ್ಗೆ ಒಂದು ಆಸ್ಥೆ ಇನ್ನೂ ಶ್ರದ್ಧೆ ಎಲ್ಲ ಕಡೆಯಲ್ಲಿದೆ. ಹಾಗಾಗಿ ಆಫ್ಲೈನ್ ಆನ್ಲೈನ್ ನಾನು ಅದಕ್ಕೆ ಹೇಳ್ತೇನೆ, ಈ ಜ್ಞಾನ ಕಾರ್ಯವನ್ನು ನಿಲ್ಲಿಸುವಂತಾಗೋದು ಬೇಡ ಅಂತ ಒಂದು ಕಿರು ಪ್ರಾರ್ಥನೆ, ನಂದು ವಿನಂತಿ. ಸಾಧ್ಯವಾದರೆ ನಿಮ್ಮೆಲ್ಲರ ಸಹಕಾರದಿಂದ ಇದು ಆನ್ಲೈನು ನಡೀತಿರಬೇಕು, ಆಫ್ಲೈನು ನಡೀತಿರಬೇಕು. ಹಾಗೆ ಇದನ್ನು ಬೇರೆ ಬೇರೆ ರೀತಿಯ ರೂಪದಲ್ಲಿ ಮಹಾಭಾರತವೋ ತಾತ್ಪರ್ಯ ನಿರ್ಣಯವೋ ಸದಾಚಾರ ಸ್ಮೃತಿಯೋ ಇಂಥ ಒಂದು ಇನ್ನು ಹರಿಕಥಾಮೃತ ಸಾರ ಸುಳಾದಿ ಬೇರೆ ಬೇರೆ ಮೂಲಕವಾಗಿ ಇದೊಂದು ಚಾನಲ್ಲಿನ ರೂಪದಲ್ಲಿ ಹರಿದ್ರೆ ಟು ಬಿ ಕಂಟಿನ್ಯೂ ಅಂತ ನೆಕ್ಸ್ಟ್ ಸೀನ್ ಮೊದಲೇ ತೋರಿಸಿರ್ತಾರೆ. ಹಾಗೆ ಮುಂದಿನ ಸೀರಿಯಲ್ಲಿನ ಧಾರಾವಾಹಿಗಳ ರೂಪದಲ್ಲಿಯೂ ನಡೆಯುವಂತೆ ಪ್ರೇರಣೆ ಮಾಡಲಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನನ್ನ ತಂದೆ ತಾಯಂದ್ರಿಗೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಉಪನ್ಯಾಸ ಇನ್ನು ಬೇರೆ ದಿನಗಳಲ್ಲಿ ಮಾಡಿದಂಥ ಉಪನ್ಯಾಸವನ್ನು ದೇವರ ಪಾದಗಳಲ್ಲಿ ಸಮರ್ಪಿಸಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಯತ್ ಕರೋಷಿ ಯದಶನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ.